ಹಾಲೆಲೂಯಾ. ಯೇಸುವಿನ ಮಧುರವಾದ ನಾಮದಲ್ಲಿ ನಿಮಗೆ ಶುಭ ಹಾರೈಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನದ ವಾಕ್ಯ ಭಾಗಕ್ಕಾಗಿ ನಾವು ಹೋಗುವ ರೋಮ 8:32 ಓದುವ. ರೋಮ 8:32. ಎಸ್. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೆ. ಹಾಲೆಲೂಯಾ. ನೋಡಿ, ಪೌಲ ರೋಮಪುರದ ಸಭೆಗೆ ಹೇಳ್ತಾ ಇದ್ದಾನೆ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನು ಕೊಟ್ಟ ಮೇಲೆ ಸಮಸ್ತ ನಮಗೆ ದಯಪಾಲಿಸಿ ಇರುವನೆ. ಹಾಲೆಲೂಯಾ. ನೋಡಿ, ದೇವರು ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತ ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಬಿಟ್ರು. ಹಾಲೆಲೂಯಾ. ಆತನ ಸ್ವಂತ ಮಗನನ್ನು ಒಪ್ಪಿಸಿಕೊಟ್ಟ ಮೇಲೆ ಸಮಸ್ತ ನಮಗೆ ಕೊಡದೇ ಇರ್ತಾನ. ಇವತ್ತು ಈ ವಿಷಯದಲ್ಲಿ ನೋಡಿ, ದೇವರು ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ ನಮಗೆ ಒಪ್ಪಿಸಿಕೊಟ್ರು, ಹೌದಾ ಇಲ್ವಾ? ಆ ಮಗನನ್ನೇ ಒಪ್ಪಿಸಿಕೊಟ್ಟ ಮೇಲೆ ಸಮಸ್ತವು ನಮಗೆ ಕೊಡದೇ ಇರ್ತಾನ? ಕೊಟ್ಟೇ ಕೊಡ್ತಾನೆ. ಇವತ್ತು ಇದರಲ್ಲಿ ಪರಿಶುದ್ಧಾತ್ಮನ ಏನು ರಿವೀಲ್ ಮಾಡ್ತಾರೆ ಅಂದರೆ, ಇವತ್ತು ದೇವ ಜನರಿಗೆ ಒಂದು ನಂಬಿಕೆ ಅನ್ನುವಂಥದ್ದು ಬರಬೇಕು. ಏನು? ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ ನಮಗೆ ಕೊಟ್ಬಿಟ್ರು, ಹೌದೇ ಇಲ್ವಾ? ಆಗ ಸ್ವಂತ ಮಗ ಶ್ರೇಷ್ಠನ, ಬೇರೆ ಲೌಕಿಕವಾದ ಆಶೀರ್ವಾದಗಳು ಶ್ರೇಷ್ಠನ? ಸ್ವಂತ ಮಗ ಶ್ರೇಷ್ಠ. ಸ್ವಂತ ಮಗನನ್ನು ಉಳಿಸ್ಕೊಳ್ಳೋಕೆ ಕೊಟ್ಟಿದ್ದಾರಲ್ವಾ? ಆ ಕೊಟ್ಟ ಮೇಲೆ ಲೌಕಿಕವಾದ ನಮಗೆ ಅಗತ್ಯತೆ ಇರುವಂಥ ಎಲ್ಲವನ್ನು ದೇವರು ಕೊಡದೇ ಇರ್ತಾನ? ದೇವರು ಕೊಟ್ಟೇ ಕೊಡ್ತಾನೆ. ಯಾವಾಗ ನಾವು ಈ ವಾಕ್ಯವನ್ನು ದೇವರು ಕೊಟ್ಟೇ ಕೊಡ್ತಾನೆ ಎಂಬುದಾಗಿ ನಂಬ್ತೇವೆ, ನಾವು ನಂಬಿ ಜೀವಿಸ್ತೇವೆ, ಖಂಡಿತ ಅದು ನಮ್ಮ ಜೀವಿತಕ್ಕೆ ಅದ್ಭುತವಾಗಿ ಮಾರ್ಪಡುತ್ತೆ. ಆಮೇಲೆ ಹೇಳಿ. ಸೊ ಇವತ್ತು ನಮಗೆ ಏನೇನು ಅಗತ್ಯಕತೆ ಇದೆ, ಈ ಲೋಕದಲ್ಲಿ ಜೀವಿಸೋದಕ್ಕೆ ನಮಗೆ ಏನೇನು ಅಗತ್ಯಕತೆ ಇದೆ, ಏನೇನು ಅವಶ್ಯಕತೆ ಇದೆ, ನಮಗೆ ಏನು ಬೇಕಾಗಿದೆ, ಎಲ್ಲವನ್ನ ದೇವರು ಕೊಡಲಿಕ್ಕೆ ಶಕ್ತರಾಗಿದ್ದಾರೆ. ಇವತ್ತು ಒಂದೇ ನಾವು ನಂಬಬೇಕಷ್ಟೇ. ಹಾಲೆಲೂಯಾ. ನೋಡಿ, ದೇವರು ಮಗನನ್ನು ಉಳಿಸಿಕೊಳ್ಳದೆ ಕೊಟ್ಟಂತ ಕಾರಣ ಏನು? ಯೋಹಾನ 3:16. ದೇವರು ಲೋಕದ ಮೇಲೆ, ಮೊದಲನೇ ಪಾಯಿಂಟ್, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬು. ನೋಡಿ, ಎಲ್ಲ ಕಡೆ ಬರ್ತದೆ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಎಸ್, ದೇವರು ಕೊಟ್ಟಂತ ಉದ್ದೇಶವೇ ನಾವು ನಿತ್ಯ ಜೀವನ ಪಡೆಯಬೇಕೆಂಬುದೇ ಮೊದಲನೇ ಆಶೀರ್ವಾದ, ಟಾಪ್ 1 ಬ್ಲೆಸ್ಸಿಂಗ್. ಇವತ್ತು ದೇವರ ವಿಷಯದಲ್ಲಿ, ದೇವರ ಮಕ್ಕಳ ವಿಷಯದಲ್ಲಿ ನಂಬರ್ 1 ಬ್ಲೆಸ್ಸಿಂಗ್ ಯಾವುದಂದ್ರೆ ನಿತ್ಯ ಜೀವ. ಯಾವುದು? ನಿತ್ಯ ಜೀವ. ಆ ನಿತ್ಯ ಜೀವ ಇಲ್ಲದೆ ಬೇರೆ ಆಶೀರ್ವಾದ ಪಡ್ಕೊಂಡು ಏನು ಪ್ರಯೋಜನ? ಏನ್ ಹೇಳ್ತಾರೆ ಮಾರ್ಕ 8:36? ಮಾರ್ಕ 8:36. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ನೋಡಿ, ಎಷ್ಟು ಕ್ಲಿಯರ್ ಇರ್ತದೆ. ಒಬ್ಬ ಮನುಷ್ಯ ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡ್ರು ಅವನ ಆತ್ಮ ನಷ್ಟಪಟ್ಟರೆ ಏನು ಪ್ರಯೋಜನ? ಹಲ್ಲೆಲೂಯಾ. ಇವತ್ತು ದೇವರು ಮಗನನ್ನು ಕೊಟ್ಟಂತ ಉದ್ದೇಶವೇ ಆತ್ಮ ನಷ್ಟ ಆಗಬಾರ್ದು. ಆತ್ಮ ಏನಾಗಬಾರ್ದು? ಆತ್ಮ ನಷ್ಟ ಆಗದೆ ಆತ ಲೋಕಕ್ಕೆ ಕೊಟ್ಟಂತ ಮಗನಾದ ಯೇಸು ಸ್ವಾಮಿಯನ್ನ ನಂಬಿ ನಿತ್ಯ ಜೀವನ ಪಡ್ಕೊಳ್ಬೇಕೆಂಬಂತ ಉದ್ದೇಶದಿಂದಲೇ ಆತ ನಮಗೆ ಮಗನನ್ನು ಒದಗಿಸಿಕೊಟ್ಟು. ಹಲ್ಲೆಲೂಯಾ. ಹಾಗಾಗಿ ಇವತ್ತು ನಾನು ಹೇಳ್ತೇನೆ, ಮೊದಲನೇ ಆಶೀರ್ವಾದ ಆತ ನಂಬುವಾಗ, ಕಳಿಸಿಕೊಟ್ಟಂತೆ ಯೇಸುವನ್ನು ನಂಬುವಾಗ ನಂಬರ್ 1 ಬ್ಲೆಸ್ಸಿಂಗ್ ನಿತ್ಯ ಜೀವ ಪರಲೋಕ. ಹಲ್ಲೆಲೂಯಾ. ಆಮೇಲೆ ಲೌಕಿಕವಾದ ಎಲ್ಲ ರೀತಿಯ ಆಶೀರ್ವಾದಗಳು. ಹಲ್ಲೆಲೂಯಾ. ಎರಡನೇದು ನೋಡಿ, ಎರಡನೇ ಆಶೀರ್ವಾದ ಯಾವುದು? ದೇವರು ಹೇಳ್ತಾರೆ ಕೊಲೊಸ್ಸೆ 3:1 ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮುಂದೆ ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿ. ಮೇಲಿರುವವುಗಳನ್ನ ಹುಡುಕಿರಿ ಅಂತ ಹೇಳ್ತಾರೆ. ಮಾತ್ರವಲ್ಲ, ಮನಸ್ಸಿಡಿ ಅಂತ ಹೇಳ್ತಾರೆ. ಹುಡುಕ್ಬೇಕಂತೆ, ಮನಸ್ಸಿಡಬೇಕಂತೆ. ಭೂ ಸಂಬಂಧವಾದವುಗಳ ಮೇಲೆ ಇಡಬಾರದು. ಹಲ್ಲೆಲೂಯಾ. ನೋಡಿ, ದೇವರು ನಮಗೆ ಕೊಡುವಂತ ಸ್ಟೆಪ್ ಹಂತವಾಗಿ ಸಬ್ಜೆಕ್ಟ್ ಅನ್ನು ಮಾತನಾಡ್ತಾರೆ. ಮೊದಲನೇದು, ನಾವು ನಿತ್ಯ ಜೀವಕ್ಕಾಗಿ ಪ್ರೈಸ್ ಗಾಡ ನಾವು ಜೀವಿಸಬೇಕು, ನಿತ್ಯ ಜೀವನ ಹುಡುಕಬೇಕು. ಸೆಕೆಂಡ್, ಮೇಲಾದವುಗಳನ್ನು ಹುಡುಕಬೇಕು. ಹಾಕಿರ್ತದೆ ಲೌಕಿಕವಾದ ರೀತಿಯಲ್ಲಿ ಭೂಮಿಗೆ ಸಂಬಂಧಪಟ್ಟವುಗಳನ್ನ ಹುಡುಕಬಾರ್ದಂತೆ. ಆದರೆ ಇವತ್ತು ಎಲ್ಲಿ ನೋಡುವಾಗಲೂ ಜನ ಭೂಮಿಗೆ ಸಂಬಂಧಪಟ್ಟವುಗಳನ್ನು ಹುಡುಕಿ ಹೋಗ್ತಾ ಇರ್ತಾರೆ. ಪ್ರೈಸ್ ಗಾಡ್. ಇಲ್ಲ, ಸತ್ಯವನ್ನು ತಿಳ್ಕೊಂಡಂಥ ನಾವುಗಳು
ಭೂಮಿಗೆ ಸಂಬಂಧಪಟ್ಟಂಥದ್ದು ಲೌಕಿಕವಾದ ಆಶೀರ್ವಾದಗಳನ್ನ, ಭೌತಿಕವಾದ ಆಶೀರ್ವಾದ ಹುಡುಕಿ ಹೋಗಬಾರದು. ನಾವು ಯೇಸುಸ್ವಾಮಿ ನಂಬಿದಾಗ ಮೊದಲು ನಮ್ಮ ಆತ್ಮ ನಷ್ಟ ಆಗಿ ಹೋಗಬಾರದು. ನಿತ್ಯ ಜೀವನ ಪಡ್ಕೊಳ್ಬೇಕೆಂಬಂಥ ಉದ್ದೇಶದೊಂದಿಗೆ ಆ ಯೇಸುವನ್ನು ಹುಡುಕಬೇಕು. ನಿತ್ಯ ಜೀವನ ಟಾಪ್ ಫಸ್ಟ್ ಪ್ರಿಪೇರ್ಸ್ ಆಗಿ ಇಟ್ಕೊಂಡು ಟಾಪ್ 1 ಇಟ್ಕೊಂಡು ಹುಡುಕಬೇಕು. ಪ್ರೈಸ್. ಎರಡನೇದು, ಲೌಕಿಕವಾದ ಆಶೀರ್ವಾದಗಳೆಲ್ಲ ಮೇಲಾದವುಗಳ ಮೇಲೆ ನಾವು ಆಮೇಲೆ ಒಂದು ಹುಡುಕಬೇಕು. ಎರಡನೇದು ಮನಸ್ಸಿಡಬೇಕು. ನಾವು ಮನಸ್ಸಿಟ್ಟಾಗಲೇ ಹುಡುಕ್ಲಿಕ್ಕೆ ಸಾಧ್ಯ. ನೋಡಿ, ನೀವು ಯಾವುದೇ ಒಂದು ಕಾರ್ಯ ನೋಡಿ, ಮನಸ್ಸಿದ್ರೆ ಮಾತ್ರ ಹುಡುಕ್ತೀರಿ, ಬೇಕಾದ್ರೆ ಮಾತ್ರ ಹುಡುಕ್ತೀರಿ, ಬೇಡಂದ್ರೆ ಹುಡುಕ್ತೀರಾ? ಇವತ್ತು ನಮಗೆ ಆ ನಿತ್ಯ ಮೇಲಾದವುಗಳು ಬೇಕೇ ಬೇಕು. ಯಾಕೋಬ 1:17, ಎಲ್ಲಾ ಒಳ್ಳೆ ದಾನಗಳು ಕುಂದಿಲ್ಲದ ಎಲ್ಲಾ ಒಳ್ಳೆ ವರಗಳು ಮೇಲನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ಯಾಕೋಬ 1:17 ವಾಕ್ಯ. ಇನ್ನು ಸೋದಿಸಿ ನೋಡ್ಕೊಳ್ಳಿ, ಎಲ್ಲ ಕರೆಕ್ಟ್ ಆಗಿ. ಎಲ್ಲಾ ಒಳ್ಳೆ ದಾನಗಳು ನೋಡಿ, ಎಲ್ಲ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲನಿಂದ. ಎಲ್ಲಿಂದ? ಮೇಲನಿಂದ. ಹಾಗಾದ್ರೆ ನಾವು ಯಾವ್ದು ಹುಡುಕಬೇಕು? ನಾವು ಭೂಮಿ ಹುಡುಕಬಾರ್ದು. ಕುಂದಿರದ ದಾನಗಳು, ಕುಂದಿದ ವರಗಳನ್ನ ನಾವು ಎಲ್ಲವನ್ನ, ವರಗಳು, ಅಭಿಷೇಕ, ದೇವರಿಂದ ಹೊಂದ್ಕೊಳ್ಬೇಕಾದ ಎಲ್ಲವನ್ನು ಕೂಡ ನಾವು ಮೇಲೆ ಹುಡುಕಬೇಕು, ಭೂಮಿಯಲ್ಲಿ ಹುಡುಕಬಾರ್ದು. ಅಲ್ಲೆಲ್ಲೂಯ. ಯಾವಾಗ ನಾವು ಮೇಲಿರುವಗಳನ್ನು ಹುಡುಕ್ತೇವೆ, ಮೊದಲು ಈ ಭೂಮಿಗೆ ಸಂಬಂಧಪಟ್ಟದ್ದು ಆಟೋಮೆಟಿಕ್ಲಿ ಮೇಲಿರೋದನ್ನು ಕೊಟ್ಟು ದೇವರು ಭೂಮಿಗೆ ಸಂಬಂಧಪಟ್ಟು ನಮಗೆ ಒದಗಿಸಿ ಕೊಡ್ತಾರೆ. ಯಾಕೆ? ಸ್ವಂತ ಮಗನನ್ನೇ ಒಲಿಸಿಕೊಳ್ಳದೆ ನಮಗಾಗಿ ಒದಗಿಸಿಕೊಟ್ಟಲ್ವಾ? ಅವನ ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ಕೊಡದೇ ಇರ್ತಾರ. ಸೊ ಯಾವಾಗ ದೇವ್ರ ಮಕ್ಕಳು ಹಂತ ಹಂತವಾಗಿ ನಾವು ಹುಡುಕರಾಗುತ್ತೇವೆ, ಜೀವಿಸೋರಾಗುತ್ತೇವೆ, ಪ್ರಾರ್ಥಿಸೋರಾಗುತ್ತೇವೆ, ಎದುರು ನೋಡ್ತೇವೆ, ಅದನ್ನು ಹಂತ ಹಂತವಾಗಿ ಒದಗಿ ಬರ್ತದೆ ನಂಬುವಾಗ. ಯಾವಾಗ? ನಂಬುವಾಗ. ಸೊ ಇದರಲ್ಲಿ ಮೇನ್ ರೋಲ್ ಫೇತ್, ನಂಬಿಕೆ. ಆ ನಂಬಿಕೆ ವೆರಿ ಇಂಪಾರ್ಟೆಂಟ್. ನೀವು ನಂಬದೆ ಏನೇ ಮಾಡಿದ್ರು ಕೂಡ ನಮಗೆ ಏನು ಸಿಗಲ್ಲ, ನಂಬದೆ ಏನು ಮಾಡಿದ್ರು ಕೂಡ ಅದೇನು ನಡೆಯಲ್ಲ. ಸೊ ಎಲ್ಲದಕ್ಕೂ ಮೂಲ ಕಾರಣ ಫೇತ್, ನಂಬಿಕೆ. ಸೊ ಅಲ್ಲಿ ಹೇಳ್ತದೆ ವಾಕ್ಯ, ಓದಿಗೆ ಅನಿಸಲಿ. ಎಸ್. ಎಲ್ಲಾ ಒಳ್ಳೆ ದಾನಗಳು ಕುಂದಿಲ್ಲದ ಎಲ್ಲ ವರಗಳು ಮೇಲನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ಆಮೇಲೆ ನಮಗೆ ಬೇಕಾದಂತ ಮೇಲನ ಎಲ್ಲ ವರಗಳು, ಕುಂದಿಲ್ಲದ ವರಗಳು, ಏನು ಅಭಿಷೇಕ, ದಾನಗಳು ಎಲ್ಲ ಕೂಡ ಆತನಿಂದಲೇ ಬರುವಂಥದ್ದಾಗಿದೆ. ಆಮೇನ್. ಹಾಗಾದ್ರೆ ಮೇಲೆ ಇರುವಂತ ಆತನನ್ನು ನಾವು ಹುಡುಕಬೇಕಾಗಿದೆ, ಆತನಲ್ಲಿ ನಾವು ಹುಡುಕಬೇಕಾಗಿದೆ. ಆಮೇನ್. ಸೊ ಮೊದಲು ಫಸ್ಟ್ ಪ್ರಿಫರೆನ್ಸ್ ಮೇಲಾದವುಗಳು ಮೇಲೆ, ಆಮೇಲೆ ಭೂಮಿಗೆ ಸಂಬಂಧಪಟ್ಟವು. ಹಾಲೆಲೂಯ. ಈ ರೀತಿ ನಾವು ಹುಡುಕಿ ಬರುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ಹಾಲೆಲೂಯ. ಅದರಿಂದ ನಂಬರ್ 1 ಏನು? ಮೊದಲು ನಿತ್ಯ ಜೀವನ ಹುಡುಕಬೇಕು. ಮೊದಲೇನು ಹುಡುಕಬೇಕು? ನಿತ್ಯ ಜೀವ ಹುಡುಕಬೇಕು. ಎರಡನೇದು ಮೇಲಾದವುಗಳನ್ನು ಹುಡುಕಬೇಕು. ಆಮೇಲೆ ಆ ಮೇಲಾದ ದೇವರು ನಮಗೆ ಒದಗಿಸಿ ಕೊಡ್ತಾರೆ. ನೆಕ್ಸ್ಟ್ ಮತ್ತೆ 6:33 ಹೀಗಿರುವುದರಿಂದ ನೀವು ಮೊದಲು, ನೋಡಿ ಇಲ್ಲೂ ಕೂಡ ಹೇಳ್ತಾರೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿಯೂ ತವಕ ಪಡಿರಿ. ಎಸ್. ಯಾಕೆ? ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಬೇಕು. ಯಾಕೆಂದ್ರೆ ಮೊದಲು ದೇವರು ನಮಗೆ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಮಗನನ್ನು ಕೊಟ್ಬಿಟ್ಟಿದ್ದಾರೆ. ಅಲ್ಲೆಲ್ಲೂಯ. ಆ ಮಗನನ್ನು ಕೊಟ್ಟ ಮೇಲೆ ಆತನಿಗಾಗಿ ನಾವು ಜೀವಿಸುವಾಗ, ಆತನನ್ನು ಹುಡುಕುವಾಗ, ನೀತಿಗಾಗಿ, ರಾಜ್ಯಕ್ಕಾಗಿ ಜೀವಿಸುವಾಗ ಆಟೋಮೆಟಿಕಲಿ ನಮಗೆ ಬೇಕಾದ ಎಲ್ಲವೂ ಕೂಡ ಒದಗಿ ಬರುತ್ತೆ. ಹಲ್ಲೆಲೂಯ. ನೋಡಿ, ಓದಿ ವಾಕ್ಯನ 33. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ನೋಡಿ, ದೇವರ ರಾಜ್ಯಕ್ಕಾಗಿ ನೀತಿ ತವಕ ಪಡ್ಬೇಕು. ತವಕ. ಈಗ ಫಾರ್ ಎಕ್ಸಾಂಪಲ್, ಒಂದು ಬಾಯದ ಜಿಂಕೆ ನೀರಿನ ವಿಷಯ ದಾಹಗೊಂಡ್ರೆ ಆ ನೀರಿಗಾಗಿ ಹುಡುಕಿ ಹೇಗೆ ಕಾಡಲ್ಲಿ ಆ ಜಿಂಕೆ ಅಲಿಯುತ್ತೆ, ಹೌದಲ್ವಾ? ಇವತ್ತು ಆ ಬಾಯದ ಜಿಂಕೆ ಹಾಗೆ ನಾವು ನೀರಿಗಾಗಿ ತವಕ ಪಡುವ ರೀತಿಯಲ್ಲಿ ನಾವು ದೇವರ ವಿಷಯ ತವಕ ಪಡಬೇಕು. ನೋಡಿ, ಕೀರ್ತನೆ 42:1 ಓದಿ. ದೇವರೇ ಬಾಯಾರಿದ ಜಿಂಕೆಯು, ನೋಡಿ ಇಲ್ಲಿ ಹೇಳ್ತಾನೆ ಕೀರ್ತನೆಗಾರ 42:1 ದೇವರೇ ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ಆಮೇಲೆ ಹೇಳಿ, ನೋಡಿ, ಬಾಯದ ಜಿಂಕೆ ನೀರಿಗಾಗಿ ಹೇಗೆ ತವಕ ಪಡುತ್ತೋ, ಬಯಸ್ತದೋ, ಆ ಥರ ನನ್ನ ಮನವು ನಿನಗೆ ತವಕ ಪಡುತ್ತೆ ಅಂತ ಹೇಳಿ ದಾವೀದ ಹೇಳ್ತಾನೆ. ಪ್ರೈಸ್ ಗಾಡ್. ಬಾಯದ ಜಿಂಕೆ ನೀರಿಗೆ ಹೇಗೆ ತವಕ ಪಡುತ್ತದೆ ದೇವರೇ, ಹಾಗೆ ನನ್ನ ಮನವು ನಿನಗೋಸ್ಕರ ತವಕ ಪಡ್ತಾ ಇದೆ. ಮುಂದೆ ಕೆಳಗಡೆ ಹೇಳ್ತದೆ,
ನನ್ನ ಮನಸ್ಸು ದೇವರಿಗಾಗಿ, ನೋಡಿ ಪುನಃ ಹೇಳ್ತೇನೆ, ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ಹಾರೈಸುತ್ತದೆ. ಹಲ್ಲೆಲೂಯಾ. ನಮ್ಮ ಮನಸ್ಸು ದೇವರಿಗೋಸ್ಕರ ಹಾರೈಸಬೇಕು, ಬೇರೆ ಯಾವುದನ್ನು ಹುಡುಕಬಾರ್ದು. ನಾನು ಹೇಳ್ತೇನೆ, ಯಾವಾಗ ನೀವು ಮೊದಲನೇ ಸ್ಥಾನ ದೇವರಿಗೆ ಕೊಡ್ತೀರಾ, ಮೇಲಾದವುಗಳನ್ನು ಹುಡುಕ್ತೀರಾ, ಭೂಮಿಗೆ ಸಂಬಂಧಪಟ್ಟ ಆಟೋಮೆಟಿಕ್ಲಿ ಈ ಮ್ಯಾಗ್ನೆಟ್ ಇದ್ದ ಹಾಗೆ. ಏನು ಮ್ಯಾಗ್ನೆಟ್ ಏನು ಮಾಡ್ತದೆ? ಸುತ್ತಮುತ್ತಿರುವಂಥ ಕಬ್ಬಿಣದ ಅದ್ರು ಎಲ್ಲವನ್ನ ಏನು ಮಾಡುತ್ತೆ? ಅದು ತನ್ನದಾಗಿ ಸೆಳೆಕೊಳ್ಳುತ್ತೆ. ಈ ಮ್ಯಾಗ್ನೆಟ್ ನೋಡಿ, ಒಂದು ಕಡೆಗೆ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ದೊಡ್ಡ ಮ್ಯಾಗ್ನೆಟ್ ಅನ್ನು ತಂದು ಒಂದು ಕಡೆ ಇಟ್ಬಿಟ್ರೆ ಅದು ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಕೆಪಾಸಿಟಿ ಒಳಗಡೆ ತನಗೆ ಸಂಬಂಧಪಟ್ಟಂಥ ಕಬ್ಬಿಣದ ಅದ್ರುಗಳನ್ನೆಲ್ಲ ಅದು ಸೆಳೆಕೊಳ್ಳುತ್ತೆ. ಮೊದಲು ದೇವರ ವಿಷಯದಲ್ಲಿ ನಾವು ಆಸಕ್ತಿ ಉಳ್ಳವರಾಗಿರೋದಾದ್ರೆ, ದೇವರ ವಿಷಯದಲ್ಲಿ ನಾವು ಆರೈಸೋದಾದ್ರೆ, ನಾವು ತವಕ ಪಡೋದಾದ್ರೆ, ಅದಕ್ಕೆ ನೋಡಿ ನಮಗೆ ಬೇಕಾದ ಎಲ್ಲ ಆಶೀರ್ವಾದಗಳನ್ನು ಅದು ನಮ್ಮ ಕಡೆಗೆ ಸೆಳೆಕೊಳ್ತಾ ಇರ್ತದೆ. ಸೊ ಇವತ್ತು ನಾವು ಫಸ್ಟ್ ಪ್ರಾಮುಖ್ಯತೆ ದೇವರ ವಿಷಯಕ್ಕೆ, ದೇವರಿಗಾಗಿ, ನೀತಿಗಾಗಿ, ದೇವರ ರಾಜ್ಯಕ್ಕೆ ನಾವು ತವಕ ಪಡುವ. ಹೇಗೆ? ಬಾಯದ ಜಿಂಕಿ ತವಕ ಪಡುವ ಹಾಗೆ. ಹಲ್ಲೆಲೂಯಾ. ಮತ್ತೆ 6:33 ಓದಿ. ಈಗಿನಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗೆ ನಾವು ತವಕ ಪಡಬೇಕು. ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ನೋಡಿ, ದೇವರಾಜ್ಯ ವಿಷಯದಲ್ಲಿ, ನೀತಿಯ ವಿಷಯದಲ್ಲಿ ನಾವು ತವಕ ಪಡುವಾಗ, ಈ ದೇವರಾಜ್ಯ ನೀತಿ ಎರಡು ವಿಷಯದಲ್ಲಿ ತವಕ ಪಡುವಾಗ ನಮಗೆ ಬೇಕಾದ ಇವುಗಳ ಜೊತೆಲಿ ಅವುಗಳೆಲ್ಲ ನಮಗೆ ಸಿಗುತ್ತಂತೆ. ಯಾವುಗಳೆಲ್ಲ? 31 ಓದಿ. ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ನಿಲ್ಲಿಸಿ. ನೋಡಿ, ಲೌಕಿಕವಾದ ಸಂಬಂಧಪಡುವಂತಹ ಆಶೀರ್ವಾದಗಳಿಗೆ ನಾವು ತವಕ ಪಡಲೇಬಾರದಂತೆ. ಹಲ್ಲೆಲೂಯಾ. ಯಾಕೆ? ಒಂದೇ ನಮಗೆ ರೆವಲ್ಯೂಷನ್ ಇರಬೇಕು. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ, ಸ್ವಂತ ಮಗನನ್ನೇ ನಮಗೋಸ್ಕರ ಒಪ್ಪಿಸಿಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೆ ಇರ್ತಾನ? ಈ ವಾಕ್ಯದ ಪ್ರಕಟಣೆ ನಮ್ಮ ಒಳಗಡೆ ಇರಬೇಕು. ಹಲ್ಲೆಲೂಯಾ. ಅಂದ್ರೆ ಆ ವಾಕ್ಯದ ಮೇಲೆ ನಮಗೆ ನಂಬಿಕೆ ಇರುವಾಗ, ನಾವು ಅದನ್ನು ನಂಬುವಾಗಲೇ ದೇವರ ರಾಜ್ಯಕ್ಕಾಗಿ ಮೇಲಾದವುಗಳನ್ನು ಹುಡುಕುವಾಗ, ದೇವರ ರಾಜ್ಯಕ್ಕಾಗಿ ನೀತಿಗೆ ತವಕಪಟ್ಟು ಮೇಲಾದವುಗಳನ್ನು ಹುಡುಕುವಾಗ ನಮಗೆ, ನಾನು ಹೇಳಿದ್ನಲ್ಲ, ಮ್ಯಾಗ್ನೆಟ್ ಏನು ಕೆಲಸ ಮಾಡುತ್ತೆ? ಅದನ್ನ ಈ ವಾಕ್ಯದ ಪ್ರಕಟಣೆಗಳು ಕಾರ್ಯ ಮಾಡುತ್ತೆ. ಸೊ ಮ್ಯಾಗ್ನೆಟ್ ಮಾಡೋ ಕೆಲಸನ ಈ ವಾಕ್ಯದ ರೆವಲ್ಯೂಷನ್ ಕಾರ್ಯ ಮಾಡುತ್ತೆ. ಏನು? ನಮಗೆ ಬೇಕಾದ ಎಲ್ಲವನ್ನು ತನ್ನ ಕಡೆಗೆ ಅದು ಸೆಳೆಕೊಳ್ತಾ ಇರ್ತದೆ. ನಾವು ಅದನ್ನು ಹುಡುಕುವವರಲ್ಲ, ನಾವು ಹುಡುಕಬೇಕಾಗಿಲ್ಲ. ಕೂಡ ಅವೆಲ್ಲವೂ ನಿಮಗೆ ದೊರಕುವು. ಆದುದರಿಂದ ನೋಡಿ, ವಾಕ್ಯ 34 ವಾಕ್ಯ. ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿ. ನಾಳಿನ ವಿಷಯದಲ್ಲಿ ಅಂದ್ರೆ ಮುಂದೆ ಬೇಕಾದಂತ ಯಾವುದೇ ವಿಷಯ ನೀವು ಚಿಂತೆ ಮಾಡಬೇಡಿ. ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಆಮೇಲೆ ಹೇಳಿ. ಹಲ್ಲೆಲೂಯಾ. ನಾಳೆ ಏನು ಮಾಡಬೇಕು, ಎಂತ ಮಾಡಬೇಕು, ಯಾವುದ್ರ ಬಗ್ಗೆ, ಡಿಸೆಂಬರ್ 25 ಬರ್ತದೆ, ಏನು ಮಾಡ್ಬೇಕಂತ ಅನೇಕರು 1 ತಿಂಗಳು ಮೊದಲೇ ಚಿಂತೆ ಮಾಡ್ತಾ ಇರ್ತಾರೆ. ಯಾವ ಗೆಸ್ಟ್ ಕರಿಬೇಕು, ಯಾರನ್ನ ಕರಿಬೇಕು, ಏನು ತಿಂಡಿ ಮಾಡಬೇಕು. ನಾವು ನಾಳೆದ್ರ ಬಗ್ಗೆ ಚಿಂತೆ ಮಾಡೋರಲ್ಲ. ನಾಳೆದು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುತ್ತಂದ್ರೆ ತನ್ನದನ್ನು ತಾನೇ ಸೆಳೆಕೊಳ್ಳುತ್ತೆ. ಆಮೇಲೆ ಹೇಳಿ. ಆ ಟೈಮಲ್ಲಿ ಏನು ಆಗಬೇಕಾಗಿದೆ, ಏನು ಬೇಕಾಗಿದೆ, ಏನು ಆಗಬೇಕಾದನ್ನ ಅದೇ ಆಟೋಮೆಟಿಕಲಿ ತನ್ನ ಕಡೆಗೆ ಎಳ್ಕೊಳ್ಳುತ್ತೆ. ಯಾವಾಗ? ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕ ಪಡುವಾಗ, ಮೇಲಾದವುಗಳನ್ನು ಹುಡುಕುವಾಗ, ಆ ನಿತ್ಯ ಜೀವನ ಬಗ್ಗೆ ಹುಡುಕುವಾಗ. ನಾನು ಹೇಳ್ತೇನೆ, ಇದು ಮ್ಯಾಗ್ನೆಟ್. ಇವತ್ತು ತಿಳ್ಕೊಬೇಕು ದೇವ್ರ ಮಕ್ಕಳು. ಮ್ಯಾಗ್ನೆಟ್ ಯಾವುದಂದ್ರೆ ದೇವ್ರ ಮಕ್ಕಳು ತಿಳ್ಕೊಳ್ಬೇಕು. ಯಾವುದು ಮ್ಯಾಗ್ನೆಟ್? ಮೊದಲು ದೇವರಾಜ್ಯ, ನೀತಿ. ಆಮೇಲೆ ಹೌದೇಲ್ವಾ? ಎರಡನೇದು ಮೇಲಾದವುಗಳಿಗೆ, ಮೇಲೆ ಸಂಬಂಧಪಟ್ಟವುಗಳೇ ಮ್ಯಾಗ್ನೆಟ್ ಆಗಿದೆ. ಈ ಮ್ಯಾಗ್ನೆಟ್ ವಿಷಯ ನಮ್ಮ ಒಳಗಡೆ ಇದ್ರೆ ಮತ್ತೆ 33 ಆಟೋಮೆಟಿಕ್ಲಿ ನಮ್ಮ ಜೀವಿತ ನೆರವೇರ್ತದೆ. ಆಮೇಲೆ ಎಷ್ಟರಿಗೆ ಅರ್ಥ ಆಗ್ತಾ ಇದೆಯಾ? ನಾವೇನು ಮಾಡ್ತೀವಿ? ಮ್ಯಾಗ್ನೆಟನ್ನು ಇಟ್ಕೊಳ್ಳಲ್ಲ, ಕಬ್ಬಿಣ ಇಟ್ಕೊಂಡು ಕುಂತಿರ್ತೀವಿ. ಪ್ರೈಸ್ ಕಬ್ಬಿಣ ಯಾವುದನ್ನು ಸೆಳೆಯಲ್ಲ. ಪ್ರೈಸ್ಗಳು ಮ್ಯಾಗ್ನೆಟ್ ಮಾತ್ರ ಸೆಳೆಯೋದು. ಅಲ್ಲೆಲ್ಲೂಯ. ಅಯಸ್ಕಾಂತ ಮಾತ್ರ ಅದನ್ನು ಸೆಳೆಕೊಳ್ಳುತ್ತೆ. ಇವತ್ತು ನಾವು ನಮ್ಮ ಬಳಿ ನಾವು ಅಯಸ್ಕಾಂತವನ್ನು ಇಟ್ಕೋಬೇಕು. ಅದೇ ಐಕಾನ್ ವಾಕ್ಯಗಳು, ಮೇಯ್ನ್ ವಾಕ್ಯಗಳು. ಇದನ್ನ ಇಟ್ಕೊಂಡ್ರೆ ಆಟೋಮೆಟಿಕ್ ನಮಗೆ ಬೇಕಾದ ಆಶೀರ್ವಾದಗಳನ್ನು ಆ ವಿಷಯಗಳು ಎಳ್ಕೊಳ್ತಾ ಇರ್ತವೆ. ಹಲ್ಲೆಲೂಯಾ. ಸೊ ನಾವು ಆಶೀರ್ವಾದವನ್ನು ಪಕ್ಕದಲ್ಲಿ ಆಶೀರ್ವಾದವನ್ನು ಹುಡುಕುವವರಲ್ಲ, ಹುಡುಕಿ ಹಿಂದೆ ಹೋಗುವವರಲ್ಲ. ನಾವು ಹುಡುಕಿ ಹಿಂದೆ ಹೋದರೆ ಆಶೀರ್ವಾದ ಮುಂದೆ ಮುಂದೆ ಹೋಗ್ತೇವೆ. ನೋಡಿ, ಮ್ಯಾಗ್ನೆಟ್ನ ಉಲ್ಟೆ ಇಟ್ಕೊಂಡು ಕಬ್ಬಿಣವನ್ನು ಇಡಿ ನೋಡೋಣ. ಕಬ್ಬಿಣ ಏನಾಗ್ತಾ ಇರ್ತದೆ?
ಅದು ಮುಂದೆ ಮುಂದೆ ಹೋಗ್ತಾ ಇರ್ತದೆ. ಪ್ರೈಸ್ಗೆ ಉಲ್ಟಾ ಇಟ್ಟರೆ ಅಲ್ಲಿ ಸೀದಾ ಇಡಬೇಕು. ಹಾಗೆ ಈ ವಾಕ್ಯಗಳಿಲ್ಲದೆ ನಾವು ಆಶೀರ್ವಾದ ಹುಡುಕೋದಾದ್ರೆ ಮ್ಯಾಗ್ನೆಟ್ ಉಲ್ಟಾ ಇಟ್ಕೊಂಡು ಆಶೀರ್ವಾದ ಹುಡುಕಿದ ಹಾಗೆ ಕಬ್ಬಣ ಆಚೆ ಆಚೆ ಹೋಗ್ತಿರ್ತದೆ, ಅದು ಬರಲ್ಲ, ಮತ್ತೆ ದೂರ ದೂರ ಹೋಗ್ತಾ ಇರ್ತದೆ. ಆದರೆ ಮ್ಯಾಗ್ನೆಟನ್ನು ಸ್ಟ್ರೈಟ್ ಸೀದಾ ಇಟ್ಕೊಂಡು ಹುಡುಕೋದಾದ್ರೆ ಕಬ್ಬಿಣ ಆಟೋಮೆಟಿಕ್ಲಿ ಬಂದು ಅಂಟ್ಕೊಳುತ್ತೆ. ಇವತ್ತು ನಾವೇನು ಮಾಡ್ತೇವೆ, ಉಲ್ಟಾ ಇಟ್ಕೊಂಡು ಹುಡುಕ್ತೇವೆ. ಹಲ್ಲೆಲೂಯ. ಅಂದರೆ ಉಲ್ಟಾ ಜೀವಿತ ಮಾಡ್ತೇವೆ. ಇಲ್ಲ, ಹಾಗಿರ್ಬೇಕಾದ್ರೆ ಈ ದೇವರ ಮಕ್ಕಳು ಆಶೀರ್ವಾದದ ಬಗ್ಗೆ ಚಿಂತೆ ಮಾಡಬೇಡಿ. ನೋಡಿ, ನೆನ್ನೆ ನಾನು ವಾಕ್ಯ ಓದಬೇಕಾದ್ರೆ ಪರಿಶುದ್ಧಾತ್ಮ 1 ಸಾಮ್ಯದ 2:32 ಒಂದು ವಾಕ್ಯ ಕೊಡ್ತಾನೆ ನೋಡಿ, ಏನು ಬ್ಯೂಟಿಫುಲ್ ಆಗಿದೆ. 1 ಸಾಮ್ಯದ 2:32. ನಿನ್ನ ವೈರಿಯು ನನ್ನ ಮಂದಿರದಲ್ಲಿ ಸೇವೆ ಮಾಡುವುದನ್ನು ನೋಡುವಿ. ಇಸ್ರಾಯೇಲ್ಯರಿಗೆ ಸರ್ವ ಶುಭವನ್ನು ದಯಪಾಲಿಸುವೆನು. ನೋಡಿ, ಇಸ್ರಾಯೇಲ್ಯರಿಗೆ ಸರ್ವ ಶುಭವನ್ನು ದಯಪಾಲಿಸಿ. ನಿಲ್ಲಿಸಿ. ದೇವರು ಹೇಳ್ತಾರೆ, ಇಸ್ರಾಯೇಲ್ ಮಕ್ಕಳಿಗೆ ದೇವರು ಸರ್ವದಲ್ಲಿಯೂ ನಾ ಶುಭವನ್ನು ದಯಪಾಲಿಸ್ತೇನೆ. ಏನಿಗೆ ಹೇಳ್ತಾರೆ ದೇವರು? ಪ್ರೈಸ್ ಗಾಡ್. ಓದಿನ ಸಲಿ. ನಿನ್ನ ವೈರಿಯು ನನ್ನ ಮಂದಿರದಲ್ಲಿ ಸೇವೆ ಮಾಡುವುದನ್ನು ನೋಡುವಿ. ಏನಿಗೆ ಹೇಳ್ತಾರೆ? ಯಾಕೆ ಏಲಿ ತನ್ನ ಮಕ್ಕಳನ್ನ ಪಾಪ ಮಾಡ್ಲಿಕ್ಕೆ ಬಿಟ್ಬಿಟ್ನಲ್ಲ, ಗದರಿಸಿ ಎಚ್ಚರಿಸ್ತೇ. ಅದಕ್ಕೆ ಹೇಳಿದ್ರೆ, ನಿನ್ನ ಮಕ್ಕಳನ್ನ ಸಾಯಿಸ್ತೇನೆ, ಕಿತ್ತಾಕ್ತೇನೆ. ನಿನಗೆ ವೈರಿಗಳು ಯಾರಾಗಿದ್ದಾರೋ ಅವ್ರು ಬಂದು ಸೇವೆ ಮಾಡ್ತಾರೆ, ನೀನು ನಿನ್ನ ಮಕ್ಕಳು ಸೇವೆ ಮಾಡೋ ಜಾಗದಂತ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ದೇವರು ನೇಮಿಸಿದ ಕೆಲಸದಲ್ಲಿ ನಾವು ನಂಬಿಕಸ್ಥರಾಗಿಲ್ಲ ಅಂದ್ರೆ ನಮ್ಮನ್ನ ಕಿತ್ತು ಬೀಸಾಕಿ ಬೇರೆಯವ್ರ ತಂದು ದೇವರು ಇಟ್ಬಿಡ್ತಾರೆ. ಅದನ್ನೇ ಹೇಳ್ತಾರೆ, ಏನಿಗೆ ದೇವರು ಹೇಳ್ತಾರೆ. ಓದಿ ಇನ್ನೊಂದ್ಸಲಿ. ನಿನ್ನ ವೈರಿಯು ನನ್ನ ಮಂದಿರದಲ್ಲಿ ಬಂದು ಸೇವೆ ಮಾಡುವುದನ್ನು ನೋಡುವಿ. ಸೇವೆ ಮಾಡೋದು ನೋಡ್ತೀವಿ. ಮುಂದೆ ಇಸ್ರಾಯೇಲ್ಯರಿಗೆ ಸರ್ವ ಶುಭವನ್ನು ಹೇಳ್ತಾರೆ. ಈಗ ಇಸ್ರಾಯೇಲಿಗೆ ಸರ್ವ ಶುಭವನ್ನು ದಯಪಾಲಿಸುವೆನು. ಆಮೇಲೆ ಹೇಳಿ ನೋಡಿ, ಇಸ್ರಾಯೇಲಿಗೆ ದೇವರು ಸರ್ವ ಶುಭ ಅಂದ್ರೆ ದೇವರ ಮಕ್ಕಳಿಗೆ ದೇವರು ಸರ್ವ ವಿಷಯದಲ್ಲೂ ಶುಭವನ್ನ ನಾನು ಕೊಡ್ತೇನೆ, ಶುಭ ಮಾಡ್ತೇನೆ, ಮೀನ್ಸ್ ಆಶೀರ್ವಾದವನ್ನ ಮಾಡ್ತೇನೆ. ಪಕ್ಕದಲ್ಲಿ ಒಂದು ವಿಷಯದಲ್ಲ, 2 ವಿಷಯದಲ್ಲ, ಬೇಕಾದ ವಿಷಯದಲ್ಲ, ಹೇಳಿ ಸರ್ವ ವಿಷಯದಲ್ಲಿಯೂ ಆಶೀರ್ವಾದವನ್ನು ದಯಪಾಲಿಸ್ತೇನೆ. ಹಾಗಾದರೆ ದೇವರನ್ನು ಆಶೀರ್ವಾದ ಮಾಡೋದು ಒಂದು ವಿಷಯದಲ್ಲ. ನಾವು ದೇವರ ರಾಜ್ಯಕ್ಕಾಗಿ ನೀತಿಗೆ ತವಕಪಟ್ಟು ಮೇಲಾದವರನ್ನು ಹುಡುಕುವಾಗ ಸರ್ವ ವಿಷಯದಲ್ಲಿಯೂ ದೇವರ ವಿಷಯದಲ್ಲಿ ಕಾರ್ಯ ಮಾಡ್ತಾರೆ. ಎಲ್ಲ ಇದ್ದೀರಾ? ಹಲ್ಲೆಲೂಯಾ. ನಾನೇನು ಹೇಳ್ತೇನೆ ಅಂದರೆ, ಆ ಸರ್ವ ವಿಷಯದ ದೇವರ ಶುಭವನ್ನು ನಾವು ಹೊಂದಿಕೊಳ್ಬೇಕಂದ್ರೆ ಆರ್ಡರ್ ಬೈ ಆರ್ಡರ್ ನಾನು ವಾಕ್ಯದ ಪ್ರಕಾರ ನಡ್ಕೊಳ್ಬೇಕು. 2ನೇದು, ಅದನ್ನು ಬಲವಾಗಿ ನಂಬಬೇಕು. ಮೊದಲು ನನಗೋಸ್ಕರ ಸ್ವಂತ ಮಗನ ಉಳಿಸಿಕೊಳ್ಳದೆ ದೇವರು ಒಪ್ಪಿಸಿಕೊಟ್ಬಿಟ್ಟಲ್ಲ. ಹಲ್ಲೆಲೂಯಾ. ಅದನ್ನು ನಾವು ನಂಬಬೇಕು. 2ನೇದು, ಮೇಲಾದವನ್ನ ಹುಡುಕಬೇಕು. ದೇವರ ರಾಜ್ಯಕ್ಕಾಗಿ ನೀತಿಗೆ ತವಕ ಪಡುವಾಗ ದೇವರು ಹೇಳ್ತಾರೆ, ಇವುಗಳ ಸಂಗಡ ನಿಮಗೆ ಅವೆಲ್ಲವೂ ಒದಗಿ ಬರ್ತದೆ. ಓದಿ ಮತ್ತೆ 6:31 ಇನ್ನೊಂದ್ಸಲಿ ಓದಿ. ಏನು ಊಟ ಮಾಡಬೇಕು ನೋಡಿ, ಹೇಳ್ತಾರೆ ಊಟದ ವಿಷಯದಲ್ಲಿ ಮಾತಾಡ್ತಾರೆ ದೇವರು. ಇವತ್ತು ಅನೇಕರಿಗೆ ನಾಳೆ ಏನು ಅಡುಗೆ ಮಾಡೋದು, ಸಾರು ಮಾಡೋದು, ಊಟದ ಚಿಂತೆ. ಏನು ಕುಡಿಬೇಕು, ತಿನ್ಬೇಕು, ಏನು ಒದ್ದುಕೊಳ್ಬೇಕು ಎಂದು ಚಿಂತೆ ಮಾಡಬೇಡಿರಿ. ಯಾವ ಮನೇಲಿ ಇರಬೇಕು, ಎಲ್ಲಿರ್ಬೇಕು, ಯಾವ ಸ್ಕೂಲು ಮಕ್ಕಳು ಸೇರಿಸ್ಬೇಕು, ಯಾವ ಬಟ್ಟೆ ತಕ್ಕೊಳ್ಬೇಕು, ಯಾವ್ದು ಹೊಲಿಸ್ಕೋಬೇಕು, ಎಲ್ಲಿ ಯಾವಾಗ ಫೀಸ್ ಕಟ್ಟಬೇಕು, ಕೆಲಸ ಯಾವಾಗ ಸಿಗ್ತದೆ, ಎಲ್ಲಿ ಸಿಗ್ತದೆ, ಅದೆಲ್ಲ ಯಾವುದು ಯೋಚನೆ ಮಾಡಿ. ಗೊತ್ತಿಲ್ಲ ಇವತ್ತು ಪರಿಶುದ್ಧಾತ್ಮ ಮಾತು. ಅದೆಲ್ಲ ಚಿಂತೆನೇ ಮಾಡಬೇಡಿ. ನಾನು ಹೇಳ್ತೇನೆ, ಮುಂದೆ ವಾಕ್ಯದಲ್ಲಿ ಹೋಗ್ತಕ್ಕಂಥ ಪರಿಶುದ್ಧಾತ್ಮ ಸಂಗಡ ನೇರವಾಗಿ ಮಾತನಾಡ್ತಾರೆ. ಆಮೇಲೆ ಹಲ್ಲೆಲೂಯಾ. ಚಿಂತೆ ಮಾಡ್ಬೇಕಂತೇಳಿ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಯಾರಂತ ತವಕ ಪಡೋದು? ಅಂದ್ರೆ ಅಜ್ಞಾನಿಗಳಂದ್ರೆ ಯಾರು? ದೇವರನ್ನ ಹುಡುಕದವರು, ದೇವರನ್ನ ನಂಬದವರು. ಅಜ್ಞಾನಿಗಳು ಮೇಲಾದವುಗಳಿಗೆ ಸಂಬಂಧಪಟ್ಟದ್ದು ಅವ್ರು ಯಾವುದನ್ನು ಹುಡುಕಲ್ಲ. ಅವ್ರು ಹುಡುಕೋದೆಲ್ಲ ಬರೀ ಭೂಮಿಗೆ ಸಂಬಂಧಪಟ್ಟದ್ದು ಹುಡುಕ್ತಾರೆ, ಲೌಕಿಕವಾಗಿ. ಅಜ್ಞಾನಿಗಳೇನು? ಏನು ಉಣ್ಬೇಕು, ತಿನ್ಬೇಕು, ಎಲ್ಲಿ ಹೋಗ್ಬೇಕು, ಏನು ಮಾಡ್ಬೇಕು, ಎಲ್ಲಿ ಸುತ್ತಬೇಕು, ಎಲ್ಲಿ ಪಿಕ್ನಿಕ್ ಹೋಗ್ಬೇಕು, ಎಲ್ಲಿ ಟೂರ್ ಹೋಗ್ಬೇಕು. ಕೆಲವು ನೋಡಿ, ದೇವರ ಮಕ್ಕಳಿಗೂ ಅದೇ ಇರ್ತಾರೆ. ಇನ್ನು ರಜಾ ಕೊಡ್ತಾರೆ, ಎಲ್ಲಿ ಸುತ್ತಬೇಕು, ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ಅವ್ರು ಯೋಚನೆ ಮಾಡಲ್ಲ. ಯಾವಾಗ ಎಲ್ಲಿ ರಜಾ ಕೊಡ್ತಾ ಉಪವಾಸ ಇರಬೇಕು, ಪ್ರಾರ್ಥನೆ ಮಾಡಬೇಕು, ಅದನ್ನು ಹುಡುಕಲ್ಲ ಅವರು. ಅರ್ಥ ಆಗ್ತದೆ ನಿಮಗೆ? ಇವತ್ತು ನಿಜವಾಗಿ ದೇವರಿಗಾಗಿ ಜೀವಿಸುವರು, ಒಂದು ವಾರ ರಜಾ ಕೊಡ್ತಾರೆ ಅಂದರೆ ಒಂದು 3 ದಿನ ಉಪವಾಸ ಮಾಡಬೇಕಪ್ಪ. ಪ್ರೈಸ್ ಗಾಡ್. ರಜಾ ಕೊಡ್ತಾರೆ ಅಂದರೆ 1 ದಿನ ಉಪವಾಸ ಇರಬೇಕಪ್ಪ. ಏಕೆ? ನೀನು ಆ ಉಪವಾಸದಲ್ಲಿ ನೀನು ಮೇಲಾದವುಗಳನ್ನು ಹುಡುಕುವಾಗ ಭೂಮಿಗೆ ಸಂಬಂಧಪಟ್ಟ ಎಲ್ಲ ರೀತಿಯ ಆಶೀರ್ವಾದಗಳು ನಿನ್ನನ್ನು ಮ್ಯಾಗ್ನೆಟ್ ಆಗಿ ಎಳ್ಕೊಳ್ತಾ ಇರ್ತದೆ. ಆಮೇಲೆ ಹೇಳಿ ನಿನ್ನ ಬಳಿಗೆ ಬರ್ತದೆ. ಸೊ ವಾಕ್ಯ ಹೇಳ್ತದೆ, ಓದಿ ಇನ್ನೊಂದ್ಸಲಿ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು, ಇದೆಲ್ಲ ನಿಮಗೆ ಬೇಕಂತ ಹೇಳಿ ದೇವರಿಗೆ ಗೊತ್ತಿದೆ, ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆ ಅಷ್ಟೇ. ನಿಮ್ಮ ಮಕ್ಕಳುಗಳನ್ನ
ಯಾವ ರೀತಿ ಓದಿಸ್ಬೇಕು, ಹೇಗೆ ಓದಿಸ್ಬೇಕು, ಯಾವ ಕೆಲಸಕ್ಕೆ ಸೇರಿಸ್ಬೇಕು, ಅವ್ರಿಗೆ ಯಾವ ಹುಡುಗ ಹುಡುಗಿನ ಮದುವೆ ಮಾಡಬೇಕು, ಅವರ ಫ್ಯೂಚರನ್ನು ಹೇಗೆ ನಾವು ಸಟ್ರೈಟ್ ಮಾಡಬೇಕಂತ ನಾವು ಯೋಚಿಸೋದಕ್ಕಿಂತಲೂ ಹೆಚ್ಚಾಗಿ ದೇವರು ಕಾಳಜಿ ಉಳ್ಳವರಾಗಿರ್ತಾರೆ. ಹಲ್ಲೆಲೂಯಾ. ಯೆರೆಮೀಯ 29:11 ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುವ ನಾನೇ ಆಲೋಚನೆಗಳನ್ನು ಬಲ್ಲೆನು. ದೇವರು ಹೇಳ್ತಾರೆ, ನಿಮಗೆ ಗೊತ್ತಿಲ್ಲ. ದೇವರು ನಮ್ಮ ವಿಷಯದಲ್ಲಿ ಮಾಡಿಕೊಳ್ಳುವಂತ ಆಲೋಚನೆ ನಮಗೆ ಗೊತ್ತಿಲ್ಲ. ಗೊತ್ತಾ ನಿಮಗೆ? ಹೇಳ್ತಾರೆ ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತುಂಟು ಅಂತ ಹೇಳ್ತಾರೆ. ನಾನೇ ಬಲ್ಲೆನು ಅಂದ್ರೆ ನನಗೆ ಗೊತ್ತಿದೆ. ಮುಂದೆ ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ನೋಡಿ, ನಮ್ಮ ವಿಷಯ ದೇವರು ಮಾಡಿಕೊಂತ ಆಲೋಚನೆಗಳೆಲ್ಲ, ಯೋಜನೆಗಳು, ಪ್ಲಾನ್ಗಳು ಹಿತದ ಪ್ಲಾನ್ಗಳಾಗಿತ್ತು, ಅಹಿತದ ಪ್ಲಾನ್ಗಳೆಲ್ಲ. ಹಾಗಾದ್ರೆ ನಮ್ಮ ಮಕ್ಕಳ ವಿಷಯದಲ್ಲಿ ದೇವರು ಹಿತವನ್ನೇ ಚಿಂತಿಸ್ತಾ ಇರ್ತಾರೆ, ಅಹಿತ ಅಲ್ಲ. ನಮ್ಮ ಮಕ್ಕಳ ಭವಿಷ್ಯದ ವಿಷಯದಲ್ಲಿ, ಮಕ್ಕಳ ಎಜುಕೇಶನ್ ವಿಷಯದಲ್ಲಿ, ಮಕ್ಕಳ ಜಾಬ್ ವಿಷಯದಲ್ಲಿ, ಮಕ್ಕಳ ಮದುವೆ ವಿಷಯದಲ್ಲಿ, ಹಲ್ಲೆಲೂಯಾ, ಮದುವೆ ಮಾಡೋರಿಗೆ ಮಕ್ಕಳ ವಿಷಯದಲ್ಲಿ, ಆಗ ಮದುವೆ ಮಾಡುವ ಒಂದು ಮನೆ ವಿಷಯದಲ್ಲಿ, ಮನೆ ವಿಷಯದಲ್ಲಿ, ಪ್ರೈಸ್ ಗಾಡ್, ದೇವರು ಹಿತಚಿಂತಕನಾಗಿರ್ತಾರೆ. ಹಿತದ ಆಲೋಚನೆ ದೇವರು ಮಾಡಿಟ್ಕೊಂಡಿರ್ತಾರೆ. ನಾವೇನ್ ಮಾಡ್ಬೇಕು? ಕೆಳಗಡೆ ವಾಕ್ಯ ಈಗ ಓದಿ, ನೀವು ನನಗೆ ಮೊರೆ ಇಡುವಿರಿ. ಆಗ ನಾವೇನ್ ಮಾಡ್ಬೇಕು ಅಂತ, ಇದಕ್ಕಾಗಿ ನಾವು ಬರೀ ಮೊರೆ ಇಡ್ತಾ ಇರ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ನಾವೇನ್ ಮಾಡ್ಬೇಕಂತೆ? ಬೇಕಾದ್ರೆ ದೇವ್ರ ಬಳಿಯಲ್ಲಿ ಹೇಳ್ಬೇಕು, ಮೊರೆ ಇಡಬೇಕು, ಪ್ರಾರ್ಥನೆ ಮಾಡ್ಬೇಕು. ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ. ನಾವೇನ್ ಮಾಡ್ಬೇಕು? ಪ್ರಾರ್ಥಿಸಬೇಕು. ಅರ್ಥ ಆಗ್ತಿದಾ? ಮೊರೆ ಇಡಬೇಕು, ಪ್ರಾರ್ಥಿಸಬೇಕು. ನೆಕ್ಸ್ಟ್ 3 ಹೇಳ್ತದೆ, ನಾನು ಕಿವಿಗೊಡ್ತೇನೆ. ನಿಮ್ಮ ಪ್ರಾರ್ಥನೆ ನಾನು ಕಿವಿಗೊಡ್ತೇನೆ. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ. 3ನೇದು, ದೇವರನ್ನ ಮನಪೂರ್ವಕವಾಗಿ ಹುಡುಕಬೇಕು. ದೇವರ ಮನಪೂರ್ವಕವಾಗಿ ಹುಡುಕಬೇಕು. ಎಷ್ಟರಿಗೆ ಅರ್ಥ ಆಗ್ತದೆ? ನಾವು ಯಾವ್ದನ್ನು ಹುಡುಕ್ತೀವಿ? ಮೇಲಾದದನ್ನು ಹುಡುಕದೆ ಭೂಮಿಗೆ ಸಂಬಂಧಪಟ್ಟುಗಳನ್ನು ಹುಡುಕ್ತಾ ಇರ್ತೇವೆ. ಎಲ್ಲ ಇದ್ದೀರಾ? ದೇವ್ರ ಸಂಗಡ ಮಾತಾಡ್ತಾ ಇಲ್ವಾ? ಖಂಡಿತ ನನ್ನ ಸಂಗಡ ಮಾತಾಡ್ತಾ, ನಿಮ್ಮ ಸಂಗಡ ಮಾತಾಡ್ತಾ. ಸೊ ಮೇಲಾದವುಗಳನ್ನು ನಾವು ಹುಡುಕರಾಗಿರ್ಬೇಕು, ಭೂಮಿಗೆ ಸಂಬಂಧಪಟ್ಟ ಹುಡುಕಬಾರದು. ಅಲ್ಲೆಲ್ಲ ನಾವು ದೇವರನ್ನು ಹುಡುಕಬೇಕು, ಮೇಲಾದವುಗಳನ್ನು ಹುಡುಕಬೇಕು. ಹುಡುಕುವಾಗ ಏನು ಹೇಳ್ತಾರೆ? ಹುಡುಕುವಿರಿ, ನನ್ನ ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಆಮೇಲೆ ನಾವು ಮನಪೂರ್ವಕವಾಗಿ ಹುಡುಕುವಾಗ ನಾವು ಕಂಡುಕೊಳ್ತೇವೆ. ದೇವನ ಕಂಡುಕೊಳ್ಳುವಾಗ ದೇವ ನಮ್ಮ ವಿಷಯ ಸುಮ್ಮನೆ ಇರ್ತಾರ? ಏನಿರ್ತದ ಆಲೋಚನೆ ಮಾಡ್ಕೊಂಡಿರ್ತಾರೋ ಅದನ್ನ ದೇವರು ಮಾಡೇ ಮಾಡ್ತಾರೆ. ದೇವರು ಮಿಸ್ಸೇ ನಾನು ಹೇಳ್ತೇನೆ, ಕೇಳ್ಕೊಳ್ಳಿ. ನಿಮ್ಮ ಹೃದಯದ ಇಷ್ಟಾರ್ಥಗಳು ಏನಿದ್ರು ಕೂಡ ಅದನ್ನು ದೇವರು ನೆರವೇರಿಸುವ ದೇವರು. ಕೀರ್ತನೆ 20:4 ವಾಕ್ಯ, ಕೀರ್ತನೆ 24. ದೇವರು ನಿಮ್ಮ ಹೃದಯ ಇಷ್ಟಗಳನ್ನು ಭಂಗಪಡಿಸೋದಿಲ್ಲ. ದೇವರು ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ, ನಿನ್ನ ಎಲ್ಲಾ ಸಂಕಲ್ಪಗಳನ್ನು ಸಫಲ ಮಾಡಲಿ. ನೋಡಿ, ಓದಿ ನೀವು ಸರಿ. ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ. ನೋಡಿ, ಆತನು ನಿನ್ನ ಇಷ್ಟಗಳನ್ನೆಲ್ಲ, ಹೃದಯದ ಇಷ್ಟಗಳನ್ನೆಲ್ಲ ನೆರವೇರಿಸಲಿ. ನಿನ್ನ ಎಲ್ಲಾ ಸಂಕಲ್ಪಗಳನ್ನು ಸಫಲ ಮಾಡಲಿ. ನಿನ್ನ ಎಲ್ಲಾ ಸಂಕಲ್ಪಗಳನ್ನು ಸಫಲ ಮಾಡಲಿ. ಆಮೇನ್. ಆಗ ನಮ್ಮ ಹೃದಯ ಇಷ್ಟಗಳನ್ನು ನೆರವೇರಿಸುವ ದೇವರು ನಮ್ಮ ಸಂಕಲ್ಪಗಳೆಲ್ಲ ಆತ ಈಡೇರಿಸುವನಾಗಿದ್ದಾನೆ. ಕೆಳಗಡೆ ವಾಕ್ಯ ಏನ್ ಹೇಳ್ತದೆ? ನಿನ್ನ ಜಯದಲ್ಲಿ ಉತ್ಸಾಹ ಧ್ವನಿ ಮಾಡುವೆವು, ನಮ್ಮ ದೇವರ ಹೆಸರಿನಲ್ಲಿ ಧ್ವಜ ಎತ್ತುವೆವು. ಯಾವಾಗ? ಇಷ್ಟಗಳನ್ನು ನೆರವೇರಿಸಿದಾಗ, ಸಂಕಲ್ಪಗಳ ಈಡೇರಿಸುವಾಗ. ಆಮೇಲೆ ಹೇಳಿ ಹಲ್ಲೆಲೂಯಾ. ಸೊ ಒಂದೇ, ಇವತ್ತು ನಾವು ದೇವರನ್ನ ಹುಡುಕುವಾಗ, ಮೇಲಾದವುಗಳನ್ನು ಹುಡುಕುವಾಗ, ಆಲ್ರೆಡಿ ದೇವರ ನಮ್ಮ ವಿಷಯದಲ್ಲಿ ಹಿತದ ಆಲೋಚನೆ ಮಾಡ್ಕೊಂಡಿರ್ತಾರೆ. ಪ್ರೈಸ್ ಗಾಡ್. ಆ ಮೇಲಾದವುಗಳ ವಿಷಯದಲ್ಲಿ, ನಿತ್ಯ ಜೀವದ ವಿಷಯದಲ್ಲಿ ನಾವು ತವಕ ಪಡುವಾಗ, ದೇವರ ರಾಜ್ಯಕ್ಕೆ ನಿತ್ಯ ತವಕ ಪಡುವಾಗ, ಈ ಭೂಮಿಗೆ ಸಂಬಂಧಪಟ್ಟದ್ದು ನಮಗೆ ಏನು ಬೇಕೆಂಬುದಾಗಿ, ನಮಗೆ ಬೇಕೆಂಬುದಾಗಿದೆಯೋ ಅದು ದೇವ್ರಿಗೆ ಗೊತ್ತಿದೆ. ಹಲ್ಲೆಲೂಯಾ. ಈಗ ನಮ್ಮ ಮಕ್ಕಳು ಒಳ್ಳೆ ಓದ್ತಾರೆ ಅಂತ ಇಟ್ಕೊಳ್ಳಿ, ಒಳ್ಳೆ ಎಜುಕೇಶನ್ ಮಾಡಿರ್ತಾರೆ. ಈಗ ಅವ್ರ ಎಜುಕೇಶನ್ ತಕ್ಕಂತೆ ಜಾಬ್ ಕೊಡಬೇಕು, ಜಾಬ್ ಬೇಕು, ಹೌದೇ ಇಲ್ವಾ? ಅದು ಯಾರ ಆಸೆ? ತಂದೆ ತಾಯಿಗಳ ಆಸೆ, ಮಕ್ಕಳ ಆಸೆ. ಈಗ ದೇವರು ಕೊಡದೇ ಇರ್ತಾರಾ? ಓದಿಸಿದ ಮೇಲೆ, ದೇವರು ಓದಲಿಕ್ಕೆ ಸಹಾಯ ಮಾಡಿದ ಮೇಲೆ ಅವರಿಗೆ ಜಾಬನ್ನು ಕೊಡದೇ ಇರ್ತಾರಾ? ದೇವರು ಕೊಟ್ಟೇ ಕೊಡ್ತಾರೆ. ದೇವರು ಬೆಸ್ಟ್ ಆಗಿರೋದು ದೇವರು ಕೊಡ್ತಾರೆ. ಹಲ್ಲೆಲೂಯಾ. ಯಾವ ವಿಷಯದಲ್ಲಿ ನೀವು ಓದಿರ್ತೀರಾ, ಎಜುಕೇಶನ್ ಮಾಡಿರ್ತೀರಿ, ಯಾವ ವಿಷಯದ ಆಸಕ್ತಿ ನೀವು ಮಾಡಿರ್ತೀರಿ, ಆ ಆಸಕ್ತಿನ ದೇವರು ನೋಡಿರ್ತಾರೆ. ನಿಮ್ಗೆ ಏನು ಕೊಡಬೇಕು, ಏನು ಮಾಡಿ ದೇವರಿಗೆ ಗೊತ್ತಿರ್ತದೆ. ಅದನ್ನ ದೇವರ ಸಮಯದಲ್ಲಿ ನಿಮಗೆ ಕೊಡುವಾಗ ಅದು ಒಂದು ದೇವರ ನಾಮಕ್ಕೆ ಮಹಿಮೆ ತರುವಂಥದ್ದಾಗಿರುತ್ತೆ. ಅದು ನಮಗೆ ಒಂದು ದೊಡ್ಡ ಆಶೀರ್ವಾದಕರವಾಗಿರ್ತದೆ. ಹಲ್ಲೆಲೂಯಾ. ಒಂದೇ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ
ಆತ ನಮ್ಮೆಲ್ಲರಿಗೋಸ್ಕರ ಕೊಟ್ಬಿಟ್ಟ ಮೇಲೆ ಆತ ನಮಗೆ ಬೇಕಾದ್ದನ್ನು ಕೊಡದೇ ಇರ್ತಾರ? ಆತ ನಮಗೆ ಬೇಕಾದ ದೇವರು ಮಾಡೇ ಮಾಡ್ತಾರೆ. ಹಾಲೆಲೂಯ. ಈಗ ಬನ್ನಿ ವಾಕ್ಯಕ್ಕೆ ಹೋಗೋಣ. ನೆಕ್ಸ್ಟ್ ವಾಕ್ಯ ಉಡರಮನ ಶಂದಲ ಹಡಗ, ರೋಮ 8:28. ನಂಬರ್ 1 ಪಾಯಿಂಟ್ ಏನು? ದೇವರ ರಾಜ್ಯಕ್ಕಾಗಿ ನೀತಿಗೆ ತವಕ ಪಡುವ ನಿತ್ಯ ಜೀವನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಫಸ್ಟ್ ನಂಬರ್ 1 ಪಾಯಿಂಟ್. ಎರಡನೇದು ಮೇಲಾದವುಗಳನ್ನು ಹುಡುಕಬೇಕು. ಹಾಲೆಲೂಯ. ಮೂರನೇದು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಬೇಕು. ಪ್ರೈಸ್ ಗಾಡ್. ಆ ದೇವರ ರಾಜ್ಯಕ್ಕೋಸ್ಕರ ನೀತಿಗೋಸ್ಕರವೇ ನಾವು ತವಕ ಪಡ್ತಾ ಇರಬೇಕು. ಹಾಲೆಲೂಯ. ಮೇಲಾದವುಗಳನ್ನ ಹುಡುಕಬೇಕು, ವರಗಳನ್ನು ಹೊಂದ್ಕೋಬೇಕು, ಅಭಿಷೇಕವನ್ನು ಹೊಂದ್ಕೋಬೇಕು, ದೇವರಿಗಾಗಿ ಶಕ್ತವಾಗಿದ್ದು ಪ್ರಕಾಶಿಸಬೇಕಾದ್ರೆ ಒಂದು ಹೃದಯದ ಆಸೆ ಅಷ್ಟೇ. ಬೇರೆ ಇದಕ್ಕೋಸ್ಕರವೇ ಲೌಕಿಕ ಭೂಮಿಗೆ ಸಂಬಂಧಪಟ್ಟ ಯಾವುದಗಳನ್ನು ಹುಡುಕದೆ ಆ ಮೇಲಾದವುಗಳನ್ನು ದೇವರ ರಾಜ್ಯಕ್ಕಾಗಿ ನೀತಿಗೆ ತವಕ ಪಡುವುದನ್ನು ಕೊಂದಿರದ ವರಗಳನ್ನು ಆ ದಾನ ಧರ್ಮಗಳನ್ನು ನಾನು ಹುಡುಕ್ತೇನೆ. ಹಾಲೆಲೂಯ. ಈ ರೀತಿ ಇರುವಾಗ ದೇವರು ಮಾಡ್ತಾರೆ, ನಮ್ಮನ್ನು ದಿನ ಮುಂದೆ ಹೋಗ್ತಾ ದೇವರು ನಮ್ಮನ್ನು ಮೇಲಕ್ಕೆ ತರ್ತಾರೆ. ದೇವರು ಏನು ಮಾಡ್ತಾರೆ? ನಮಗೆ ಗೊತ್ತಿಲ್ಲದ ಹಾಗೆ ಕೃಪಾವರಣ ಕೊಟ್ಟು ಅಭಿಷೇಕ ಕೊಟ್ಟು ದೇವರನ್ನ ಶಕ್ತತೆಯನ್ನು ಉಪಯೋಗ ಮಾಡ್ತಾರೆ. ಆಮೇಲೆ ರೋಮ 8:28 4ನೇ ಪಾಯಿಂಟ್. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕೋಸ್ಕರ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತದೆ. ಆಮೇಲೆ ಹೇಳಿ ಹಾಲೆಲೂಯ. ನೋಡಿ, ದೇವರ ಸಂಕಲ್ಪ ಯಾರು ದೇವರು ಈಗ ನಾವೆಲ್ಲ ಕರೆಯಲ್ಪಟ್ಟರೆ ನಾವು ಇಲ್ಲಿ ಕುಳಿತುಕೊಳ್ಳಲ್ಲ. ಕುಳಿತುಕೊಂಡಿದ್ದೀವ? ದೇವ್ರ ನಮ್ಮನ್ನು ಕರೆದಿದ್ದ, ಅದಕ್ಕೆ ನಾವು ಬಂದು ಕುಳಿತಿದ್ದೀವಿ, ದೇವನ ಆರಾಧನೆ ಮಾಡಿದ್ದೀವಿ, ದೇವ್ರ ವಾಕ್ಯ ಕೇಳ್ತಾ ಇದ್ದೀವಿ. ಸರಿ ಹೇಳ್ತೇವೆ, ದೇವರಿಂದ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ದೇವರು ಎಲ್ಲವನ್ನು ಅನುಕೂಲವಾಗಿ ಮಾಡಿದ್ರು. ಆಮೇಲೆ ಹೇಳಿ 4ನೇ ಪಾಯಿಂಟ್. ಯಾರು ದೇವರನ್ನ ಪ್ರೀತಿಸುವವರಿಗೆ ದೇವರು ಎಲ್ಲವನ್ನು ಅನುಕೂಲ ಮಾಡ್ತಾರೆ. ಏನು ಉಣ್ಬೇಕು, ತಿನ್ನಬೇಕು, ಹೊಂದ್ಕೊಳ್ಬೇಕು, ಯಾವ ಕೆಲಸಕ್ಕೆ ಹೋಗ್ಬೇಕು, ಯಾವ ದೇಶದಲ್ಲಿ ಇರಬೇಕು, ಎಲ್ಲಿರಬೇಕು, ನಮಗೇನು ಬೇಕು, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಏನು ಬೇಕು, ನಾಳೆ ಏನು ಬೇಕು, ಬರ ತಿಂಗಳಿಗೆ ಏನು ಬೇಕು, ನೆಕ್ಸ್ಟ್ ವರ್ಷಕ್ಕೆ ಏನು ಬೇಕು, ಮುಂದೆ ಫ್ಯೂಚರ್ಗೆ ಏನು ಬೇಕು, ಎಲ್ಲವನ್ನು ಅವರು ಸಟ್ರೈಟ್ ಮಾಡ್ತಾರೆ. ಹಾಲೆಲೂಯ. ಯಾರಿಗೆ? ಪ್ರೀತಿಸುವವರ ಹಿತಕ್ಕಾಗಿ. ಯಾರಿಗೆ? ಒಂದೇ. ಸೊ ದೇವ ನಮ್ಮನ್ನು ಪ್ರೀತಿಸಿದ ನಿಮಿತ್ತವಾಗಿ ಒಬ್ಬನೇ ಮಗನನ್ನು ಕೊಟ್ಟ ಮೇಲೆ ಸಮಸ್ತನು ಕೊಡದೇ ಇರ್ತಾರ. ಆದರೆ ನಾವೇನು ಮಾಡಬೇಕು? ನಮಗಾಗಿ ಒಬ್ಬನೇ ಮಗನ ಕೊಟ್ಟಂತ ಆ ಯೇಸುವನ್ನು ಹೆಚ್ಚಾಗಿ ಪ್ರೀತಿಸುವಾಗ ಸಮಸ್ತವನ್ನು ನಮಗೆ ಆತ ಒದಗಿಸಿಕೊಡನಾಗಿರ್ತಾನೆ. ಇಷ್ಟೇ ರೆವೆಲೇಷನ್, ಇಷ್ಟೇ ಪ್ರಕಟಣೆ. ಏನು? ಆಶೀರ್ವಾದ ಪ್ರಕಟಣೆ ಇಷ್ಟೇ. ಪ್ರೈಸ್ ಗಾಡ್. ಆ ರೇಮ ವರ್ಡ್ಗಳನ್ನ ನಾವು ಸರಿಯಾಗಿ ಐಕಾನ್ ವರ್ಡ್ಗಳನ್ನ ತಿಳ್ಕೊಂಡ್ರೆ ಎಲ್ಲ ಸಂಬಂಧಪಟ್ಟ ಎಲ್ಲವನ್ನ ಆ ವಾಕ್ಯಗಳು ಸೆಳೆಕೊಳ್ಳುತ್ತೆ ತನ್ನ ಕಡೆಗೆ. ಆ ಜೀವಿತ ನಾವು ಮಾಡಿದ್ರೆ ಆಟೋಮೆಟಿಕಲಿ ಆಶೀರ್ವಾದ ನಮ್ಮನ್ನು ಅತಿಕ್ರಮಿಸುತ್ತೆ. ಎಲ್ಲೆಲ್ಲಿದ್ದೀರಾ? ಸೊ ಪಕ್ಕದಲ್ಲಿ ಹೇಳಿ, ನಾವು ಭೂಮಿಗೆ ಸಂಬಂಧಪಟ್ಟವುಗಳನ್ನ ಹುಡುಕಬೇಡಿ, ಮೇಲಾದವುಗಳನ್ನು ಹುಡುಕಿ. ಭೂಮಿಗೆ ಸಂಬಂಧಪಟ್ಟದ್ದು ಆಟೋಮೆಟಿಕಲಿ ಅಯಸ್ಕಾಂತದ ಹತ್ರ ಬರ್ತದೆ, ಮ್ಯಾಗ್ನೆಟ್ ಹತ್ರ ಬರ್ತದೆ. ಅಲ್ಲೆಲ್ಲೂಯ್ಯ. ಯಾವಾಗ ಮೊದಲು ದೇವರ ರಾಜಕೀಯ ರೀತಿಗೆ ತಗೊಂಬಿಟ್ಟು ಮೇಲಾದ ಹುಡುಕ್ತೀಯೋ ನೀನು ಮ್ಯಾಗ್ನೆಟ್ ಆಗಿಬಿಡ್ತಿ, ಅಯಸ್ಕಾಂತ ಆಗಿಬಿಡ್ತಿ. ಪಕ್ಕ ಹೇಳಿ, ಇವರೇ ಜೀಸಸ್ ಕ್ರೈಸ್ತಲ್ಲಿ ನೀನು ಮ್ಯಾಗ್ನೆಟ್ ಆಗಿರ್ತೀಯ. ಹೇಳಿ, ಯೇಸು ಕ್ರಿಸ್ತನಲ್ಲಿ ನೀವು ಅಯಸ್ಕಾಂತವಾಗಿರ್ತೀರಿ. ನಿಮಗೆ ಬೇಕಾದ ಎಲ್ಲವನ್ನ ಸೆಳೆಕೊಳ್ಳುವುದಕ್ಕೆ ಇವರ ಮ್ಯಾಗ್ನೆಟ್. ನೀನು ಅಯಸ್ಕಾಂತ ಹುಡುಕ ಹೋಗುತ್ತಾ ಕಬ್ಬಿಣದಲ್ಲಿ ಅಂತೇಳಿ. ಅಯಸ್ಕಾಂತ ಎಲ್ಲಿ ಇಡ್ತೀಯೋ ಅಲ್ಲಿ ಕಬ್ಬಿಣಗಳು ಹುಡುಕೋ ಬರ್ತದೆ. ಪ್ರೈಸ್ ಗಾಡ್. ಹೌದೇ ಇಲ್ವಾ? ಯಾಕೆ? ಅದನ್ನು ಎಳೆಯುವಂಥ ಸೆಳೆಯುವಂಥ ಕೆಪಾಸಿಟಿ ಆ ಮ್ಯಾಗ್ನೆಟ್ ಅಯಸ್ಕಾಂತಕ್ಕಿದೆ. ಹಾಗಾದ್ರೆ ನಾನು ಹೇಳ್ತೇನೆ, ಯಾವ ವರ್ಡಲ್ಲಿ ವಾಕ್ಯ ಜೀವಿಸಲಿಕ್ಕೆ ನೀನು ಒಪ್ಪಿಸಿಕೊಡ್ತೀಯೋ ಆ ವಾಕ್ಯದ ಕೆಪಾಸಿಟಿ, ಸೆಳೆಯುವಂಥ, ಎಳೆಯುವಂಥ, ರಿಸೀವ್ ಮಾಡುವಂಥ ಕೆಪಾಸಿಟಿ ಆ ವಾಕ್ಯಗಳಿಗಿರ್ತದೆ. ಆಮೇಲೆ ಹೇಳಿ, ಆ ಜೀವಿಸುವಾಗಲೇ ಅದು ನಿಮ್ಮನ್ನು ಹುಡುಕಿ ಬರ್ತದೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಕೆಲವು ಸಮಯ ನಾವು ಹಣ ಕೊಡೋರು ಹುಡುಕಿ ಹೋಗಲ್ಲ, ಹಣ ಕೊಡೋರು ಹುಡುಕಿ ಬಂದು ಕೊಟ್ಟು ಹೋಗ್ತಾರೆ. ಪಾಸ್ಟೇ ಇದ್ರೆ ನಿಮಗೋಸ್ಕರ ಇಟ್ಕೊಂಡಿದ್ದೆ, ಪಾಸ್ಟೇ ಇದು ನಿಮಗೆ ಕೊಡಬೇಕಂತ ಇಟ್ಕೊಂಡಿದ್ದೆ, ಪಾಸ್ಟೇ ತಗೊಳ್ಳಿ ಇದನ್ನು. ಯಾಕೆ? ದೇವರ ರಾಜ್ಯಕ್ಕೆ ನೀತಿಗೆ ತವಕ ಪಡುವಾಗ ನಮಗೆ ಬೇಕಾದವುಗಳನ್ನು, ನಮಗೇನು ಬೇಕು ದೇವ್ರಿಗೆ ಗೊತ್ತಿರ್ತದೆ. ಆದರೆ ದೇವರು ತನ್ನ ಮಕ್ಕಳ ಮೂಲಕ ಅವರೇ ಕೊಟ್ಟು ಕಳಿಸಿಕೊಡ್ತಾರೆ. ಎಲಿಯ ಇದ್ದ ಜಾಗ ಕಾಗೆ ಬರ್ತಿತ್ತ, ಕಾಗೆ ಇದ್ದ ಜಾಗಕ್ಕೆ ಎಲಿಯ ಹೋಗ್ತಿದ್ನು. ಪಕ್ಕದಲ್ಲಿ ಹೇಳಿ, ನಾವಿದ್ದ ಜಾಗಕ್ಕೆ ಆಶೀರ್ವಾದಗಳು ಬರ್ತದೆ. ಹೇಳಿ, ಪ್ರಾಫಸಿ ಮಾಡಿ, ನೀವಿದ್ದ ಜಾಗಕ್ಕೆ ಆಶೀರ್ವಾದ ಬರ್ತದೆ. ಹೇಳಿ, ಫೋನ್ ಕಾಲ್ಗಳು ಬರ್ತದೆ. ಹೇಳಿ,
ಫೋನ್ ಕಾಲ್ಗಳು ಬರ್ತದೆ. ಕೆಲವು ಏನು ಜಾಬ್ ಅಪಾಯಿಂಟ್ಮೆಂಟ್ ಲೆಟರ್ಗಳು ಬರ್ತದೆ ಹೇಳಿ, ಜಾಬ್ ಅಪಾಯಿಂಟ್ಮೆಂಟ್ ಲೆಟರ್ಗಳು ಬರ್ತದೆ ಹೇಳಿ. ಮಕ್ಕಳಿಗೋಸ್ಕರ ಹೇಳಿ, ನಂಬಿಕೆಯಿಂದ ಹೇಳಿ, ನಿಮ್ಮ ಮಕ್ಕಳಿಗೆ ನಂಬಿಕೆಯಿಂದ ಹೇಳಿ. ಹೊರದೇಶದಿಂದ ಬರ್ತದೆ ಹೇಳಿ. ನೀವು ಯೋಚಿಸಬೇಡಿ, ಅಯ್ಯೋ ನನ್ನ ಮಗ ಅಷ್ಟು ಓದಿಲ್ಲ. ಹಲ್ಲೆಲೂಯ. ಯಾವ ಗಳಿಗೆಯಲ್ಲಿ ದೇವರ ಕರೆಯುವಿಕೆ ನಮಗೆ ಬರ್ತದೆ ಗೊತ್ತಿಲ್ಲ, ಯಾವ ಗಳಿಗೆಯಲ್ಲಿ ಅಪಾಯಿಂಟ್ಮೆಂಟ್ ಲೆಟರ್ಗಳು ಬರ್ತದೆ ಗೊತ್ತಿಲ್ಲ. ದೇವರು ಕೊಡ್ಬೇಕಂತಿರೋ ದೇವರು ಮಾಡೇ ಮಾಡ್ತಾರೆ. ಒಂದು ನಾವು ಅದನ್ನು ಡಿಕ್ಲೇರ್ ಮಾಡಬೇಕು, ನಾವು ಅದನ್ನು ಮಾತನಾಡಬೇಕು. ಹಲ್ಲೆಲೂಯ. ಮಾತನಾಡುವಾಗ ದೇವರು ಅದನ್ನು ಮಾಡೇ ಮಾಡ್ತಾರೆ. ಪ್ರೈಸ್ ಗಾಡ್. ಆ ಮೇಲಾದ ದೇವರನ್ನು ಹುಡುಕುವಾಗ ನಮಗೆ ಬೇಕಾದ ಎಲ್ಲವನ್ನು ಆತ ಒದಗಿಸಿ ನಮ್ಮ ಬಳಿಗೆ ಆಶೀರ್ವಾದ ನಮ್ಮನ್ನು ಹುಡುಕಿ ಬರ್ತದೆ ರೀ. ಪ್ರೈಸ್ ಗಾಡ್. ಓದಿ 80 ಓದಿ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ, ಆ ದೇವರನ್ನು ಯಾರು ಪ್ರೀತಿಸ್ತಾರೋ ಅವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ. ಎಲ್ಲ ಕಾರ್ಯಗಳು, ಭಕ್ತರೇಳಿ, ಹಣದ ಕಾರ್ಯ ಕೂಡ, ಮನೆ ಬೇಕಾದ ಕಾರ್ಯ ಕೂಡ, ಮಕ್ಕಳ ಎಜುಕೇಶನ್ ಕಾರ್ಯದಲ್ಲಿ ಕೂಡ, ಮಕ್ಕಳ ಕೆಲಸದ ವಿಷಯದಲ್ಲಿ ಕೂಡ, ಮಕ್ಕಳ ಮದುವೆ ವಿಷಯದಲ್ಲಿ ಕೂಡ, ಮಕ್ಕಳ ಭವಿಷ್ಯದ ವಿಷಯದಲ್ಲಿ ಕೂಡ, ಅದು ಏನೇ ಆಗಿರಲಿ, ಆರೋಗ್ಯದ ವಿಷಯದಲ್ಲಿ ಕೂಡ, ಹಲ್ಲೆಲೂಯಾ, ದೇವರೇ ಒದಗಿಸಿ ಕೊಡ್ತಾರೆ, ದೇವರೇ ಮಾಡಿ ಮುಗಿಸ್ತಾರೆ, ಎಲ್ಲವೂ ಅನುಕೂಲವಾಗ್ತದೆ. ಇವತ್ತು ನಾವು ಈ ವಾಕ್ಯದ ಪ್ರಕಟಣೆಯಲ್ಲಿ ಜೀವಿಸೋದಾದ್ರೆ ನಾವು ಆಶೀರ್ವಾದನ ಹುಡುಕಿ ಹೋಗದೇ ಬೇಡ. ಹಣ ಕೊಡು ನಂಬಳಿಗೆ ಬರ್ತಾರೆ, ಅಪಾಯಿಂಟ್ಮೆಂಟ್ ಲೆಟರ್ ನಮ್ಮನೆಗೆ ಬರ್ತದೆ, ಒಳ್ಳೆ ಶಾಲೆಯ ಅಪ್ಲಿಕೇಶನ್ ಬರ ನಮ್ಮನೆಗೆ ಬರ್ತದೆ, ಒಳ್ಳೆ ಮದುವೆ ಆಗುವಂಥ ಹುಡುಗ ನಮ್ಮನ್ನು ಹುಡುಕಿ ಬರ್ತಾನೆ. ನಾವು ಅವರನ್ನು ಪ್ರೀತಿಸ್ಬೇಕಷ್ಟೇ. ಯಾರನ್ನ? ಇವತ್ತು ನೋಡಿ, ಎಷ್ಟೋ ಜನ ಕೇಳ್ಕೊಳ್ಳಿ, ನನಗೆ ಗೊತ್ತಿಲ್ಲ, ಲೋಕ ರೀತಿಯಾಗಿ ಪ್ರೀತಿಸಿದ್ದಾರೆ, ಪ್ರೀತಿಸಿ ಮದುವೆಯಾದವರು ಎಷ್ಟು ಜನ ಡಿವೋರ್ಸ್ ಕೊಟ್ಟಿದ್ದಾರೆ, ಪ್ರೀತಿಸಿ ಎಷ್ಟು ಜನ ಡಿವೋರ್ಸ್ ಕೊಟ್ಟು ಹೋಗಿದ್ದಾರೆ. ಒಂದೊಂದು ಮಕ್ಕಳನ್ನ ಕೊಟ್ಬಿಟ್ಟಿದ್ದಾರೆ, ಆ ಮಕ್ಕಳು ಹಿಡ್ಕೊಂಡು ಬೀದಿ ತಿರುಗ್ತಾರೆ, ಮನೆ ತಿರುಗ್ತಾರೆ. ಎಷ್ಟು ಜನ ರೀಸೆಂಟ್ಲಿ ಮದುವೆ ಆದವರು ಡಿವೋರ್ಸ್ಗಳನ್ನ ನೋಡಿದೆ. ರೀಸೆಂಟ್ಲಿ ಬಿಲೀವರ್ಸ್, ನಾಟ್ ಅನ್ಬಿಲೀವರ್, ಬಿಲೀವರ್ ಅಂತ ಮದುವೆ ಮಾಡಿದ್ರು. ನಾನು ಹೇಳ್ತೇನೆ, ಆ ದೇವರನ್ನ ಪ್ರೀತಿ ಮಾಡಿ. ಆ ದೇವರನ್ನ ಪ್ರೀತಿ ಮಾಡಿದ್ರೆ ನಮಗೆ ಬೇಕಾದ ಎಲ್ಲವನ್ನ ಅನುಕೂಲವಾಗಿ ದೇವರು ಮಾಡ್ತಾರೆ. ಆತ ಕೂಡಿಸಿದ್ರೆ ಬೇರೆ ಯಾರು ಬೇರ್ಪಡಿಸಲಿಕ್ಕೆ ಆತ ಅನುಮತಿ ಕೊಡುವುದೇ ಇಲ್ಲ. ಆಮೇಲೆ ಕೊಟ್ಟಿದ್ದಾರ? ಯಾಕೆ ಕೂಡಿಸಿದ್ದೆ? ಯಾರು ಹೇಳಿ? ಕೂಡಿಸಿದ್ದಾರೆ ಅವರು ಕೂಡಿಸಿದ ಮೇಲೆ ದೇವ್ರು ಹೇಳ್ತಾರೆ, ನಾ ಕೂಡಿಸಿದ್ರೆ ಯಾರು ಬೇರ್ಪಡಿಸಬಾರ್ದು ಹೇಳ್ತಾರೆ. ಬೇರ್ಪಡಿಸಲಿಕ್ಕೆ ಬಂದವನು ಅವ್ರು ಬಿಡ್ತಾರ? ಅತ್ತೆ ಎಲ್ಲ, ಸೊಸೆ ಎಲ್ಲ, ಮಾವಲ್ಲ, ಅವ್ರು ಯಾರೇ ಬರಲಿ ಬಿಡ್ತಾರ? ಅವರು ಕಾಪಾಡ್ತಾರೆ. ಅದಕ್ಕೆ ನಾನು ಹೇಳ್ತೇನೆ, ಅವರು ನಮ್ಮ ಜೊತೆಗೆ ಕೂಡಿಸುವುದನ್ನು ನಾವು ರಿಸೀವ್ ಮಾಡಲಿಕ್ಕೆ ಇಷ್ಟಪಡಬೇಕು. ಗೊತ್ತಿಲ್ಲ ಸ್ವಾಮಿ ಯಾಕೆ ಮಾತನಾಡ ಅಂದರೆ ಎಲ್ಲವನ್ನು ಅನುಕೂಲವಾಗಿ ದೇವ್ರು ಮಾಡ್ತೇನೆ ಅಂತೇಳಿ ತನ್ನ ಮಗನ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೇ ಇರ್ತಾರ? ಅದು ಮದುವೆ ಆಗೋ ವಿಷಯ ಹುಡುಗಿನೂ ಕೊಡ್ತಾರೆ. ಪರಿಶುದ್ಧಾತ್ಮ ಮಾತಾಡ್ತಾರೆ ಅಂದರೆ ನೀವು ಮದುವೆ ಆಗುವಂಥ ವಿಷಯದಲ್ಲಿ ದೇವರ ಶಕ್ತವಾಗಿ ಪ್ರಾರ್ಥಿಸಬೇಕು. ಯಾಕಂದ್ರೆ ಒಂದು ಸಾರಿ ಮದುವೆ, ಎರಡೆರಡು ಮದುವೆ, ಮೂರು ಮದುವೆ, ನಾಲ್ಕು ಮದುವೆ ಅಲ್ಲ. ಒಂದು ಸಾರಿ ಮದುವೆ ಆದಮೇಲೆ ನಮ್ಮ ಸಂಗಡ ದೇವರು ಕೊಟ್ಟ ಮೇಲೆ ನಮ್ಮ ಕೊನೆ ಉಸಿರಿನಗಳಿಗೂ ಜೊತೆಯಲ್ಲಿ ಇರುವ ಹಾಗೆ ದೇವರು ಕೊಡಬೇಕು, ಅವರನ್ನೇ ದೇವರು ಕೊಡಬೇಕು. ದೇವರ ಸೇವೆಗೆ ಅನುಕೂಲವಾದನ್ನೇ ಕೊಡಬೇಕು. ಸೊ ದೇವರು ಆಗ್ತದೆ, ದೇವರ ಸಂಕಲ್ಪ ಕರೆಯಲ್ಪಟ್ಟು ಪ್ರೀತಿಸುವ ಹಿತಕ್ಕಾಗಿ ದೇವರು ಎಲ್ಲವನ್ನು ಅನುಕೂಲ ಮಾಡಿಕೊಡ್ತಾರೆ. ಹಾಗಿದ್ರೆ ನಾನು ಹೇಳೋದೊಂದೇ, ಸ್ವಂತ ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೇ ಇರ್ತಾರ? ಕೊಟ್ಟೇ ಕೊಡ್ತಾರೆ. ಹಾಗಾದರೆ ನಾವು ನೆಕ್ಸ್ಟ್ 4ನೇ ಪಾಯಿಂಟು, ದೇವರನ್ನೇ ಪ್ರೀತಿಸುವರಾಗಿರ್ಬೇಕು. ಯಾರನ್ನ ಪ್ರೀತಿಸಬೇಕು? ದೇವರನ್ನೇ ಪ್ರೀತಿಸುವಾಗ ಎಲ್ಲವೂ ನಿಮಗೆ ಅನುಕೂಲವಾಗಿ. ನಾನು ಹೇಳ್ತೇನೆ, ಕೊರತೆ ಅನ್ನೋದು ನಿಮ್ಮ ಜೀವಿತದಲ್ಲಿ ಇರಲ್ಲ. ಕೊರತೆ ಅನ್ನೋದು ನಿಮ್ಮ ಜೀವಿತದಲ್ಲಿ ಇರಲ್ಲ. ದೇವರನ್ನ ಹೊರತೆಯಾಗಿ ಇಡ್ತಾರೆ. 5ನೇ ಪಾಯಿಂಟ್, ನೆಕ್ಸ್ಟ್ ಪಾಯಿಂಟ್, ಕೀರ್ತನೆ 34:10. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು. ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಯಾರು ಪ್ರಾರ್ಥಿಸ್ತಾರೋ ಅವರ ಜೀವಿತದಲ್ಲಿ ಯಾವ ಮೇಲಿಗೂ ಕಡಿಮೆ ಕೊರತೆ ಇರುವುದೇ ಇಲ್ಲ. ಪ್ರಾರ್ಥಿಸುವವರಿಗೆ ಯಾವ ವಿಷಯದ ಕೊರತೆ ಇರಲ್ಲ. ಹಲ್ಲೆಲೂಯಾ. ಆಗ ನಾವು ಪ್ರಾರ್ಥಿಸುವರಾಗಿರ್ಬೇಕು. ಏನು ಮಾಡ್ಬೇಕು? ನಾವು
ದೇವರ ಸಮ್ಮುಖದಲ್ಲಿ ಮೊರೆ ದೇವರ ಸಮ್ಮುಖ ಹುಡುಕಬೇಕು. ಯಾರು ಎಲ್ಲೂ ಹೋಗ್ಬಾರ್ದು. ಸಮಯ ನೋಡಿ, ಸಮಯ ಸಿಗ್ತಾ ನೋಡಿ, ನಾನು ಸುಮ್ಮನೆ ಸಮಯ ಸಿಗ್ತಾ ದೇವರ ಸಮ್ಮುಖ ಕುಂತ ಟೆಕ್ಸ್ ಮಾತಾಡ್ತಾ ಇರ್ತೇನೆ, ಪ್ರೇ ಮಾಡ್ತಾ ಇರ್ತೇನೆ, ವಾಕ್ಯ ಓದ್ತಾ ಇರ್ತೇನೆ. ಸಮಯ ಸಿಕ್ಕುವಂಥ ಪ್ರತಿಯೊಂದು ವಿಷಯದಲ್ಲಿ ನೀವು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವರಾಗಿ ಅನ್ಯ ಭಾಷೆ ಮಾತಾಡಿ ದೇವರೊಂದಿಗೆ ಕನೆಕ್ಟ್ ಇರುವಾಗ ಖಂಡಿತ ದೇವರ ನಿಮ್ಮ ವಿಷಯ ಎಲ್ಲವನ್ನ ಕಾರ್ಯಕ್ಕೆ ತರ್ತಾರೆ, ಅದ್ಭುತ ಮಾಡ್ತಾರೆ. ಹಲ್ಲೆಲೂಯಾ. ಒಂದು ಪ್ರಾರ್ಥಿಸುವವರಿಗೆ ಯಾವ ಓದಿನ ಸರಿ ಪ್ರಾಯಸಿಂಹಗಳ ಹೊಟ್ಟೆಯಲ್ಲಿ ಹರಿಸಿದಾವು, ಆತನ ಸಮ್ಮುಖದಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ನೋಡಿ, ಪ್ರಾರ್ಥಿಸುವವರ ವಿಷಯದಲ್ಲಿ ನೋಡಿ ಸಮಸ್ತವನ್ನು ಕೊಟ್ಟ ಮೇಲೆ ಅವ್ರ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗ ದೇವರು ಉತ್ತರ ಕೊಡದೇ ಇರ್ತಾರ? ಖಂಡಿತ ದೇವರು ಉತ್ತರ ಕೊಟ್ಟೇ ಕೊಡ್ತಾರೆ. ಹೇಳ್ತಾರೆ ದೇವರು ಮತ್ತೆ 21:22 ಓದಿ. ಮತ್ತೆ 21:22 ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ. ನೋಡಿ, ಏನೇನೋ ಬೇಡಿಕೊಳ್ಳುವಿರಿ ಅಂತ ದೇವರಿಗೆ ಒಂದು ವಿಮಾನ ಕೊಡಂತ ಕೇಳಕ್ಕಾಯ್ತಾರ? ನಾನು ಅಲ್ಲ, ನನಗೇನು ಬೇಕಾಗಿದೆ. ಹಲ್ಲೆಲೂಯಾ. ಅಂದ್ರೆ ನಮ್ಗೆ ಏನು ಅಗತ್ಯತೆ ಇದೆಯೋ ಅದು ನಂಬಿಕೊಂಡು ದೇವರ ಬಳಿ ಕೇಳುವಾಗ ದೇವರದ ಎಲ್ಲವನ್ನ ಕೊಟ್ಟೇ ಕೊಡ್ತಾರೆ, ದೇವರು ಮಾಡೇ ಮಾಡ್ತಾರೆ. ಹಲ್ಲೆಲೂಯಾ. ನಾವು ದೇವರ ಪ್ರಾರ್ಥಿಸಬೇಕು. ಪ್ರಾರ್ಥಿಸುವವರಿಗೆ ಮಾತ್ರ ದೇವರು ಕೊಡೋದು, ಸುಮ್ಮನೆ ಮಲ್ಕೊಳ್ಳೋರ್ಗಲ್ಲ. ಪ್ರೈಸ್ ಗಾಡ್. ಬೇಡಿಕೊಳ್ಳದ ನಿಮಿತ್ತ ಹೊಂದಕ್ಕಾಗಲ್ಲಂತೆ. ಯಾರು ನೋಡಿ, ಯಾರು ಪ್ರಾರ್ಥನೆ ಮಾಡಲ್ವೋ ಅವ್ರು ಹೊಂದ್ಕೊಳ್ಳೋಕ್ಕಾಗಲ್ಲ. ಯಾಕೆ ಓದಿ. ಯಾಕೋಬ 4:2-3. ನೀವು ಆಶಿಸಿದರು ಹೊಂದದೇ ಇದ್ದೀರಿ. ನೋಡಿ, ನೀವು ಆಶಿಸೋದ್ರೆ ಇಷ್ಟಪಡೋದು. ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆಕಿಚ್ಚು ಪಟ್ಟಾದರೂ ಸಂಪಾದಿಸಲಾರದೆ ಇದ್ದೀರಿ. ನೀವು ಕಾದಾಡುತ್ತೀರಿ, ಯುದ್ಧ ಮಾಡ್ತೀರಿ. ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನೂ ದೊರೆಯಲಿಲ್ಲ. ನಿಲ್ಲಿಸಿ. ನೀವು ದೇವರು ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯಲಿಲ್ಲ. ಹಾಗಾದ್ರೆ ನಾವು ಏನೆಲ್ಲ ಬೇಕಾಗಿದೆ ಅದಕ್ಕೆಲ್ಲ ನಾವೇನು ಮಾಡಬೇಕು? ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಬೇಕು. ಪ್ರಾರ್ಥಿಸುವವರ ವಿಷಯದಲ್ಲಿ ಮಾತ್ರವೇ ನೋಡಿ ದೇವರು ಎಲ್ಲವನ್ನ ಕೊಡ್ತಾರೆ. ದೇವರೆಲ್ಲ ಮಗನ ಕೊಟ್ಟ ಮೇಲೆ ಸಮಸ್ತ ಅಂದರೆ ನಿನಗೆ ಬೇಕಾದನ್ನು ಕೊಡದೇ ಇರ್ತೀನಿ. ಸಮಸ್ತವು ನಿನಗೇನು ಬೇಕಾಗಿದೆ ಅದು ನನಗೆ ಗೊತ್ತಿದೆ. ನಾವು ಗೊತ್ತಿದೆ ಅಂತೇಳಿ ನಾವು ಸುಮ್ಮನೆ ಇರೋಕ್ಕಾಗ್ತದಾ? ದೇವರಿಗೆ ಗೊತ್ತುಂಟು ನನಗೆ ಮನೆ ಬೇಕಂತ. ದೇವ್ರಿಗೆ ಗೊತ್ತಿಲ್ವಾ? ಕೊಡು ದೇವ್ರೆ ಹಾಗೆ ಹೇಳೋಕ್ಕಾಗ್ತದೆ? ಇಲ್ಲ, ಗೊತ್ತಿದೆ ದೇವರಿಗೆ. ಆದರೆ ದೇವ್ರ ಹತ್ರ ನಾನು ಮೊರೆ ಇಡಬೇಕು, ಹಂಬಲಾಗಿ ತಗ್ಗಿಸಬೇಕಿಲ್ಲ. ದೇವರೇ ನನಗೊಂದು ಒಳ್ಳೆ ಸ್ವಂತ ಮನೆ ಕೊಡಿಸುವಂತ ಪ್ರಾರ್ಥಿಸುವಾಗ ದೇವರು ಇವತ್ತಿಲ್ಲ ನಾಳೆ ಒಂದು ರೈಟ್ ಟೈಮಲ್ಲಿ ನಮಗೆ ಬೇಕಾದ ಸ್ವಂತ ಮನೆ ದೇವ್ರು ಕೊಡ್ತಾರೆ. ಏನು? ಮಗರನ್ನೇ ನಿನಗೋಸ್ಕರ ಕೊಟ್ಟಿದ್ದೀನಿ, ನಿನಗೆ ಬೇಕಾದ ನಾನು ಕೊಡದೇ ಇರ್ತೀನ? ಹಲ್ಲೆಲೂಯಾ. ಸೊ ಹಾಗಾದರೆ ದೇವ್ರ ಮಕ್ಕಳು ಏನು ಮಾಡಬೇಕು? ಪ್ರಾರ್ಥಿಸಬೇಕು. ಪ್ರಾಯಸಿಂಹಗಳ ಹೊಟ್ಟೆಗೆ ಹಸಿದಾವು, ಆತನ ಸಮ್ಮುಖದಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಕಡಿಮೆ ಇರುವುದಿಲ್ಲ. ಆಮೇಲೆ ನೆಕ್ಸ್ಟ್ ಒಂದೇ ಪಾಯಿಂಟ್, ಕೀರ್ತನೆ 34:9. ನಾನು ಮುಗಿಸ್ತಾ ಇದ್ದೀನಿ. ಯೆಹೋವನ ಜನರೇ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಆತ ಸಮಸ್ತವನ್ನ ಹಲ್ಲೆಲೂಯಾ ಕೊಡದೇ ಇರ್ತೀರಂದ್ಮೇಲೆ ಭಯಭಕ್ತಿ ಉಳ್ಳವರಿಗೆ ಕೊರತೆ ಇಟ್ಬಿಡ್ತಾರ ದೇವರು. ಹಲ್ಲೆಲೂಯಾ. ಕೀರ್ತನೆ 34:9 ಹೇಳ್ತದೆ, ಯೆಹೋವನ ಜನರೇ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ. ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಯಾವ ವಿಷಯದಲ್ಲಿ ಕೊರತೆ ಇರಲ್ಲ. ಅಂದ್ರೆ ಆಲ್ರೆಡಿ ಸಮಸ್ತವನ್ನ ಕೊಡ್ತೇನೆ ಅಂತ ದೇವರು ಹೇಳಿದ್ದಾರೆ. ಸಮಸ್ತ ನಮಗೇನು ಬೇಕು? ಸಮಸ್ತ. ಆ ಸಮಸ್ತ ದೇವರು ಕೊಡೋ ವಿಷಯದಲ್ಲಿ ಕೊರತೆ ಇರಲ್ಲ. ಅದು ಯಾವಾಗ? ನಾವು ಪ್ರೀತಿಸುವಾಗ, ದೇವರ ರಾಜಕೀಯ ನೀತಿಗೆ ತವಕ ಪಡುವಾಗ, ಮೇಲದಗಳ ಹುಡುಕುವಾಗ, ಹಲ್ಲೆಲೂಯಾ, ಪ್ರಾರ್ಥಿಸುವಾಗ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡ್ಕೊಳ್ಳುವಾಗ. ಸೊ ಮಗನನ್ನು ಕೊಟ್ಟ ಮೇಲೆ ನಮಗೆ ಬೇಕಾದನ್ನು ಕೊಡದೇ ಇರ್ತಾರ? ಸಮಸ್ತ ದೇವರು ಕೊಟ್ಟೇ ಕೊಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ನಾನು ಒಂದೇ, ನಮಗೆ ಇದರಲ್ಲಿ ನಂಬಿಕೆ ಇರಬೇಕು. ದೇವ್ರ ವಿಷಯದಲ್ಲಿ ಮಗನನ್ನೇ ದೇವ್ರು ಕೊಟ್ಟ ಮೇಲೆ ನಾನು ಏನು ಬೇಕು ಕೊಡದೇ ಇರ್ತಾರ? ದೇವ್ರು ಕೊಟ್ಟೇ ಕೊಡ್ತಾರೆ. ಈ ಫೈತ್, ಈ ನಂಬಿಕೆ ಇದ್ದಾಗ, ನೀವು ನಂಬಿಕೆಯಿಂದ ಅವನ ದೇವರನ್ನ ನೋಡುವಾಗ, ಪ್ರಾರ್ಥಿಸುವಾಗ, ಜೀವಿಸುವಾಗ, ಮೇಲಾದಗಳನ್ನೇ ಹುಡುಕುವಾಗ, ದೇವರ ರಾಜ್ಯಕ್ಕಾಗಿ ನೀತಿಯ ತವಕ ಪಡುವಾಗ, ಪ್ರಾರ್ಥಿಸುವಾಗ, ಭಯಭಕ್ತಿ ನಡ್ಕೊಳ್ಳುವಾಗ, ನಮಗೆ ಏನು ಬೇಕು ಎಲ್ಲವನ್ನ ರೈಟ್ ಟೈಮಲ್ಲಿ ದೇವರು ಕೊಟ್ಟು ನಮ್ಮನ್ನು ಆಶೀರ್ವಾದ ಮಾಡಿ ಆತ ನಮ್ಮನ್ನು ಉನ್ನತಿಗೆ ತರ್ತಾರೆ. ಹಲ್ಲೆಲೂಯಾ. ನಿಮಗೇನು ಬೇಕಾಗಿದೆ ದೇವ್ರ ಬಳಿ ಪ್ರಾರ್ಥಿಸಿ, ದೇವರನ್ನ ಹುಡುಕಿ. ಹಲ್ಲೆಲೂಯಾ. ಅವರು ನಮ್ಮ ವಿಷಯದಲ್ಲಿ ಹಿತದ ಆಲೋಚನೆ ದೇವರು ಮಾಡ್ಕೊಂಡಿದ್ದ, ಹಿತ ಆಲೋಚನೆಗಳಲ್ಲ, ಒಳ್ಳೆ ಆಲೋಚನೆಗಳು. ಅಂದರೆ ಇವತ್ತು ಇಷ್ಟೆಲ್ಲರೇನು ಸರ್ವ ವಿಷಯದಲ್ಲೂ ಶುಭ ಆಶೀರ್ವಾದ ಆಗಬೇಕೆಂಬುದೇ ದೇವ್ರ ಚಿತ್ತ. ಪ್ರೈಸ್ ಗಾಡ್. ನಾವು ಸರ್ವ ವಿಷಯದಲ್ಲಿ ನಾನು ಆಶೀರ್ವಾದ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇಷ್ಟೆಲ್ಲಿಗೆ ಶುಭವಾಗಬೇಕು ದೇವ್ರ ಚಿತ್ತ, ಹೌದೇ ಇಲ್ವಾ? ಹಾಗಾದ್ರೆ ದೇವರು ನಾವು ಆಶೀರ್ವಾದ ಇರಬೇಕಂದ್ರೆ ಅವ್ರಿಗೆ ಇಷ್ಟ. ನಾವು ಅಭಿವೃದ್ಧಿಯಾಗಿರ್ಬೇಕು, ಸಮೃದ್ಧಿಯಾಗಿರ್ಬೇಕು, ಯಾವ ಕೊರತೆ ಇರ್ಬೋದು ಅವ್ರಿಗೆ ಇಷ್ಟ. ಇಷ್ಟ ಅಂದರೆ ದೇವ್ರು ಕೊಡದೇ ಇರ್ತಾರ? ಕೊಡ್ತಾರೆ. ಅದು ನಾವೇನು ಮಾಡಬೇಕು? ಜೀವಿಸುವ ರೀತಿಯಲ್ಲಿ ಜೀವಿಸಿದರೆ ಮಾತ್ರವೇ ದೇವರು ನಮಗೆ ಸಮಸ್ತವನ್ನು ಒದಗಿಸಿ ಕೊಡುತ್ತಾರೆ. ಇಲ್ಲದ ಹೋದರೆ ಸಮಸ್ತ ಪಡ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಮಗನನ್ನು ಕೊಟ್ಟಿದ್ದಾರೆ. ಮಗನನ್ನು ಕೊಟ್ಟ ಮೇಲೆ ಎಲ್ಲವನ್ನು ಕೊಡಲಿಕ್ಕೆ ದೇವರು ಶಕ್ತರಾಗಿದ್ದಾರೆ. ನಾವು ಆಮೇಲೆ ರೋಮ 8:32
ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಸ್ವಂತ ಮಗನ ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಆತ ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಮಗನನ್ನು ಕೊಟ್ಟ ಮೇಲೆ ಮಗನ ಕೊಟ್ಟ ಮೇಲೆ ಸಮಸ್ತವನ್ನೂ ನಮಗೆ ದಯಪಾಲಿಸದೇ ಇರುವನೇ. ಅಂದರೆ ಈ ಐಕಾನ್ ವಾಕ್ಯದಲ್ಲಿ ನಾವು ಜೀವಿಸುವಾಗ ನಾವು ಮ್ಯಾಗ್ನೆಟ್ ಆಗಿರ್ತೀವಿ. ನಮಗೆ ಬೇಕಾದ ಎಲ್ಲ ಆಶೀರ್ವಾದಗಳನ್ನು ಅದು ಆಟೋಮೆಟಿಕ್ಲಿ ಹೇಳ್ಕೊಡುತ್ತೆ. ನಾವು ಹೋಗ್ಬೇಕಾಗಿಲ್ಲ, ಗೊತ್ತಿಲ್ಲ ಪ್ರವಾದ ರಿಸೀವ್ ಮಾಡಿ ಈ ವಾಕ್ಯಗಳ ನಿಮ್ಮ ಜೀವಿತದಲ್ಲಿ ಕೆಲವು ಆಶೀರ್ವಾದಗಳು ನಿಮ್ಮನ್ನು ಹುಡುಕಿ ಬರ್ತವೆ. ಹೇಳಿ, ನಿಮ್ಮ ಎದೆ ಮೇಲೆ ಕೇಳಿ, ನನ್ನನ್ನು ಹುಡುಕಿ ಆಶೀರ್ವಾದ ಬರ್ತದೆ. ಹಣ ಕೊಡುವ ನನ್ನ ಹುಡುಕಿ ಬರ್ತಾರೆ. ನನಗೆ ಬೇಕಾದ ಕೆಲಸ ನನ್ನ ಹುಡುಕಿ ಬರ್ತದೆ. ನನ್ನ ಮದುವೆಯ ವಿಷಯ ನನ್ನ ಹುಡುಕಿ ಬರ್ತದೆ. ಮಕ್ಕಳು ನೀವು ಹೇಳಿ, ನಮ್ಮ ಮಕ್ಕಳ ನೀನು ಮಕ್ಕಳ ವಿಷಯದಲ್ಲಿ ಮಾತಾಡಿ. ನಮ್ಮ ಮಕ್ಕಳ ಮದುವೆ ವಿಷಯದಲ್ಲಿ ಬೇಕಾದ ಆಶೀರ್ವಾದ ನಮ್ಮನ್ನು ಹುಡುಕಿ ಬರ್ತದೆ. ನಮ್ಮ ಮಕ್ಕಳಿಗೆ ಬೇಕಾದ ಕೆಲಸದ ಆಶೀರ್ವಾದ ನಮ್ಮ ಮಕ್ಕಳನ್ನ ಹುಡುಕಿ ಬರ್ತದೆ. ನಮಗೆ ಬೇಕಾದ ಮನೆ ಆಶೀರ್ವಾದ ನಮ್ಮನ್ನು ಹುಡುಕಿ ಬರ್ತದೆ. ನಮಗೆ ಬೇಕಾದ ಸಮಸ್ತವು ನಮ್ಮನ್ನು ಹುಡುಕಿ ಬರ್ತದೆ. ನಾನು ಹುಡುಕೋದಲ್ಲ, ನಾನು ಹುಡುಕೋದಂತೆ ದೇವರಾಜ್ಯ ನೀತಿ ಮೇಲಾದವುಗಳು ಮಾತ್ರವೇ. ಆಮೇಲೆ ಹೇಳ್ರಿ, ನಾನು ಹುಡುಕೋದು ಮೇಲಾದವುಗಳು ಮಾತ್ರವೇ. ನಾನು ಹುಡುಕೋದು ದೇವರಾಜ್ಯ ನೀತಿ ಮಾತ್ರವೇ. ನಾನು ಪ್ರಾರ್ಥಿಸುವುದು ಮೇಲಿರುವಂತ ಯೇಸುವನ್ನು ನೋಡಿ ಮಾತ್ರವೇ. ನಾನು ಪ್ರೀತಿಸುವುದು ಮೇಲಿರುವ ಯೇಸುವನ್ನು ಮಾತ್ರವೇ. ಎಲ್ಲವನ್ನ ಹುಡುಕಿ ಬರ್ತದೆ. ಸಮಸ್ತವನ್ನು ಕೊಟ್ಟ ಮೇಲೆ, ಮಗನ ಕೊಟ್ಟ ಮೇಲೆ ಸಮಸ್ತವನ್ನು ದೇವರು ಕೊಟ್ಟೇ ಕೊಡುತ್ತಾರೆ. ಆಮೇಲೆ ಹೇಳಿ ಹಲ್ಲೆಲೂಯಾ. ವಾಕ್ಯದ ಪ್ರಕಟಣೆ ಜೀವನ ಮಾಡಿ ದೇವರು ಎಲ್ಲವನ್ನ ಆಶೀರ್ವಾದವಾಗಿ ಅನುಗ್ರಹಿಸ್ತಾನೆ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.